ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡಾಡಳಿತಕ್ಕೆ ಚಾಟಿಯೇಟು, ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ರಾಜ್ಯದಲ್ಲಿರುವಂತಹ ಬಹುತೇಕ ಕೆರೆ, ನದಿಗಳು ಕಲುಷಿತಗೊಂಡಿದೆ. ರಾಜ್ಯದಲ್ಲಿ ಸದ್ಯಕ್ಕೆ ಎಂಥ ಪರಿಸ್ಥಿತಿ ಇದೆ? ಬರಗಾಲದ ಸಮಯ. ಬರಗಾಲದ ಸಮಯದಲ್ಲಿ ಜನರ ದಾಹ ನೀಗಿಸಬೇಕಾಗಿದ್ದಂತಹ ಕೆರೆಗಳು ಗಬ್ಬೆದ್ದು ಹೋಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಮಾಡಬೇಕಾಗಿರೋದು ಏನು? ಜನರ ಕರ್ತವ್ಯ ಏನು? ಈ ಕುರಿತು ನೀವು ಕೂಡ ನಮ್ಮ ಜೊತೆಗೆ ಮಾತಾಡಬಹುದು. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಹಂಚ್ಕೋಬಹುದು. ನಮ್ಮ ದೂರವಾಣಿ ನಂಬರ್ ಕೆಳಗಡೆ ಹೋಗ್ತಾ ಇದೆ, ಆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದಾಗಿದೆ. ವಾಟ್ಸ್ಆಪ್ ಅಲ್ಲೂ ಮೆಸೇಜ್ ಮಾಡಬಹುದಾಗಿದೆ. ಈ ಅಭಿಯಾನದ ಜೊತೆಗೆ ನೀವು ಭಾಗಿಯಾಗಿ. ನಮ್ಮ ಕವರ್ ಸ್ಟೋರಿಗೆ ಹೋಗೋದಕ್ಕಿಂತ ಮುಂಚೆ ಸಂಪುಟ ಸಂಕಟದ ವಿಸ್ತರಣೆ, ನಾನಾ ರೀತಿಯ ರಾಜಕೀಯ ಸುದ್ದಿಗಳು ಎಲ್ಲವನ್ನು ನೋಡೋಣ. ಈಗ ಟಾಪ್ ಸ್ಟೋರೀಸ್. ಸಿಎಂ ರಾಜೀನಾಮೆ ಕೊಡುವಂದ್ರು ಕೊಟ್ಟೆ, ಯಾಕೆ ಅಷ್ಟು ಒತ್ತಡ ಅಂತ ನನಗೆ ಗೊತ್ತಿಲ್ಲ ಅಂತ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಬಸವರಾಜ್ ಹೊರಟ್ಟಿ ಅವರು ಮಾತಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, 14ನೇ ತಾರೀಕು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೊರಟ್ಟಿ ಸಾಹೇಬರು ಹೇಳಿದವರು ಇವತ್ತು ದಿಢೀರ್ ಅಂತ ರಾಜೀನಾಮೆ ಕೊಟ್ಟುಬಿಟ್ರು. ಕೊಟ್ಟ ಮೇಲೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಎಲ್ಲಾ ವಿಚಾರ ಡೀಟೇಲ್ಡ್ ಆಗಿ ಇವತ್ತಿನ ನ್ಯೂಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಇದಾದ ಮೇಲೆ ರಾಜ್ಯದಲ್ಲಿ ಗೂಂಡಾ ಸರ್ಕಾರ ಇದೆ ಅಂತ ಹೇಳಿ ವಾಗ್ದಾಳಿ ನಡೆಸುವಂತಹ ಕೆಲಸ ಆಗ್ತಾ ಇದೆ. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆಗೆ ಬಿಜೆಪಿ ಈ ರೀತಿ ಪ್ರಹಾರ ಮಾಡಿರೋದು. ರಾಜ್ಯದಲ್ಲಿರೋದು ಗೂಂಡಾ ಸರ್ಕಾರ ರೀ ಅಂತ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಆರ್ ಅಶೋಕ್ ಈ ರೀತಿ ಅಬ್ಬರಿಸಿದ್ದು ಕಾಂಗ್ರೆಸ್ನ ವಿರುದ್ಧ. ಇನ್ನ ಎಂ ಕೃಷ್ಣಪ್ಪ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಎಂ ಕೃಷ್ಣಪ್ಪ ಅವರ ಮನವೊಲಿಕೆಗೆ ನಾನಾ ರೀತಿಯ ಪ್ರಯತ್ನಗಳು ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇದೆ. ಸಿಎಂ ಮತ್ತು ಸುರ್ಜೇವಾಲಾ ಬಳಿಕ ಹರಿಪ್ರಸಾದ್ ಅವರ ಸರದಿ. ಈಗ ಸಚಿವ ಸ್ಥಾನ ಬಿಟ್ಟು ಬೇರೇನು ಬೇಡ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅತೃಪ್ತ ಶಾಸಕರು. ಹಾಗಿದ್ರೆ ಇವರನ್ನ ಮಿನಿಸ್ಟರ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಈಗ ಒಂದು ಖಾಲಿ ಉಳಿದ್ರದನ್ನ ಕೊಡಬೇಕು, ಆದ್ರೆ ಒಂದು ಮಹಿಳಾ ಕೋಟಾದವರಿಗೆ ಕೊಡಬೇಕು ಅನ್ನುವಂತ ಒತ್ತಡ ಇದೆಯಲ್ಲ. ಇಲ್ಲ, ಈಗ ಇರೋರನ್ನ ಒಬ್ಬರನ್ನ ರಿಸೈನ್ ಮಾಡಿಸಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಏನ್ ಮಾಡುತ್ತೆ ಸರ್ಕಾರ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಈ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಇನ್ನ ನೆಕ್ಸ್ಟ್, ಸಂಪುಟ ವಿಸ್ತರಣೆ ಆದ್ರೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಇವತ್ತು ಅಥವಾ ನಾಳೆ ದೆಹಲಿಗೆ ಸಿಎಂ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ನಡೆಸಲಿಕ್ಕಿದ್ದಾರೆ. ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು ಅಂತ ಅಲ್ಲೂ ಅಸಮಾಧಾನ ಇದೆ. ಆಮೇಲೆ ಡಿಮ್ಯಾಂಡ್ ಇಂಥದ್ದೇ ಖಾತೆ ಬೇಕು ಅಂತ ಹೇಳಿ. ಹಿಂಗಾಗಿ ಶೀಘ್ರ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹೋಗ್ಲಿಕ್ಕಿದ್ದಾರೆ. ಅಲ್ಲಿ ಫೈನಲ್ ಆಗುತ್ತೆ. ಇನ್ನ 5 ಸ್ಟಾರ್ ಹೋಟೆಲ್ಗಳ ವಿಚಾರ. ವೀಕ್ಷಕರೇ, ಇವತ್ತು 5 ಸ್ಟಾರ್ ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆಯವರು ದಾಳಿ ಮಾಡಿದರು. ದಾಳಿ ಮಾಡಿದಂತಹ ಟೈಮ್ನಲ್ಲಿ ಕೆಲವು ಕಡೆ ಕೊಳೆತಂತ ತರಕಾರಿ, ಈರುಳ್ಳಿ, ಅವಧಿ ಮೀರಿದಂತಹ ಹಾಲು ಪತ್ತೆ ಆಯ್ತು. ದೊಡ್ಡ ದೊಡ್ಡ ಹೋಟೆಲ್, ಬ್ರ್ಯಾಂಡ್ ಹೋಟೆಲ್ ಅಂತ ಹೋಗ್ತಾರಲ್ಲ ಜನ, ಎಚ್ಚರಿಸಬೇಕು, ಎಚ್ಚರಿಕೆಯಿಂದ ಇರಬೇಕು. ಏನಾಗಿದೆ ಈ ಹೋಟೆಲ್ಗಳ ಹಣೆ ಬರ, ಕೆಲವು ಹೋಟೆಲ್ಗಳು ಯಾವ ರೀತಿ ಸಮಸ್ಯೆಗಳಿಗೆ ಕಾರಣ ಆಗಿದೆ ಅಂತ ಆರೋಗ್ಯ ಇಲಾಖೆಯವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಅದು ಏನು ಅಂತ ತೋರಿಸ್ತೀವಿ. ಜನರ ಆರೋಗ್ಯದ ದೃಷ್ಟಿಯಿಂದ ಪರಿಶೀಲನೆ ಅಂತ ಸಚಿವ ಖಾದರ್ ಅವರು ಹೇಳಿದ್ದಾರೆ. ಈ ಬಗ್ಗೆ ರಿಪಬ್ಲಿಕನ್ ಜೊತೆಗೆ ಮಾತಾಡಿದ್ದಾರೆ. ಅದು ಏನಂತ ನೋಡೋಣ. ಇನ್ನು ನೆಕ್ಸ್ಟ್, SIR ಅವಧಿ ಮತ್ತೆ ವಿಸ್ತರಣೆ ಆಗಿರೋದು ನೋಡಿ. ಬಹಳ ಗಮನಿಸಬೇಕಾಗಿರುವಂತಹ ವಿಚಾರ, ಇಂಪಾರ್ಟೆಂಟ್ ವಿಚಾರ ವೀಕ್ಷಕರೇ. SIR ನ ಅವಧಿಯನ್ನ ಮತ್ತೆ ವಿಸ್ತರಣೆ ಮಾಡಿದ್ದಾರೆ. ನಾಳೆ ಲಾಸ್ಟ್ ಡೇಟ್ ಆಗಿತ್ತು, ಆದರೆ ಅಲ್ಲ. ಆಗಸ್ಟ್ 8ನೇ ತಾರೀಕಿನ ಬದಲು 17ನೇ ತಾರೀಕಿನವರೆಗೆ SIR ಪ್ರಕ್ರಿಯೆ ಇರುತ್ತೆ. ಆಗಸ್ಟ್ 17ನೇ ತಾರೀಕಿನವರೆಗೂ ಮತ್ತೆ ಟೈಮ್ ಸಿಕ್ಕಿದೆ. ಹಾಗಂತ ಡಿಲೇ ಮಾಡ್ಬಿಡಿ, ಅಯ್ಯೋ ಇನ್ನು 4 ದಿನ ಸಿಕ್ತು ಬಿಡು, ಮುಂದೆ ನೋಡೋಣ ಅನ್ನಕ್ ಹೋಗ್ಬೇಡಿ. ಈಗ ಹೆಸರು ಡಿಲೀಟ್ ಆದ್ರೆ ಮತ್ತೆ ಕಷ್ಟ ಆಗುತ್ತೆ. ಸೆಪ್ಟೆಂಬರ್ 23ನೇ ತಾರೀಕಿನವರೆಗೆ ಆಕ್ಷೇಪಣೆ ಸಲ್ಲೋದಕ್ಕೆ ಅವಕಾಶ ಇದೆ. ಈ ಪ್ರೊಸೀಜರ್ ಹೇಗಿರುತ್ತೆ, ಏನಿದು ಕತೆ, ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಹೇಳ್ತೀವಿ. ನೀವು ಕನ್ಫ್ಯೂಸ್ ಆಗಿದ್ರೆ ನಿಮ್ಮ ಕನ್ಫ್ಯೂಷನ್ ಅನ್ನ ದೂರ ಮಾಡುವಂತ ಕೆಲಸವನ್ನ ಈ ಬುಲೆಟಿನ್ ನಲ್ಲಿ ನಾವು ಮಾಡ್ತೀವಿ. ಇದರ ಜೊತೆಗೆ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಪ್ರದೋಷ್ ಬೆನ್ನಲ್ಲೇ ದರ್ಶನ್ ವಿರುದ್ಧ ಮತ್ತೊಬ್ಬ ಮಾಫಿ ಸಾಕ್ಷಿಗೆ ರೆಡಿಯಾಗಿರೋದು. ಕೋರ್ಟ್ಗೆ ಅರ್ಜಿ ಕೂಡ ಹಾಕಿರೋದು ಈ ವಿನಯ್. ಮಾಫಿ ಸಾಕ್ಷಿಗೆ ಮತ್ತೊಬ್ಬ ಅರ್ಜಿ ಹಾಕಿರೋದು ಏನಾಗಬಹುದು, ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಇನ್ನು 40,000ಕ್ಕೂ ಅಧಿಕ ಜನರಿಗೆ ವಂಚನೆಯ ಆರೋಪ ಕೇಳಿ ಬಂದಿರೋದು. ಶಿವಾನಂದ ನೀಲಣ್ಣನವರ ಸಹಚರರಿಗೆ ಇಡಿ ಶಾಕ್ ಕೊಟ್ಟಿದೆ. ಬೆಳಗಾವಿ, ಚಿಕ್ಕೋಡಿ, ಹುಕ್ಕೇರಿಯಲ್ಲಿ ತಲಾಶ್ ಕೂಡ ನಡೆದಿರೋದು. ಏನಾಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ.
ಇನ್ನ ಉಡುಪಿಯಲ್ಲಿ ಹಾಡ ಹಗಲೇ ಗುಂಡಿನ ದಾಳಿ ನಡೆದಿರುವುದು. ಕಾಂಗ್ರೆಸ್ ಮುಖಂಡನ ಮೇಲೆ ದುಷ್ಕರ್ಮಿಗಳು ಫೈರಿಂಗ್ ಮಾಡಿದ್ದಾರೆ. ಹಂತಕರ ಪತ್ತೆಗೆ ಈಗ ಸದ್ಯಕ್ಕೆ ಬಲೆ ಬೀಸುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಯಾರು ಯಾವ ಕಾರಣಕ್ಕೆ ಫೈರ್ ಮಾಡಿದ್ರು, ಏನ್ ಕತೆ ಎಲ್ಲವನ್ನ ನೋಡ್ತಾ ಹೋಗೋಣ. ಇನ್ನು ಲಾಸ್ಟ್ಲಿ ಥೈಲ್ಯಾಂಡ್ನ ಶಾಲೆಯೊಂದರಲ್ಲಿ ಶೂಟ್ಔಟ್ ಆಗಿದೆ. ಥೈಲ್ಯಾಂಡ್ ಅಲ್ಲಿ 14 ವರ್ಷದ ವಿದ್ಯಾರ್ಥಿಯಿಂದ 8 ಮಕ್ಕಳು ಬಲಿಯಾಗಿರುವುದು. ಬ್ಯಾಂಕಾಕ್ನ ಪ್ರಸಿದ್ಧ ಡೈಪ್ಸಿರಿನ್ ನೋನ್ಥಬುರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಸಂತೋಷವಾಗಿ ಓಡಾಡ್ತಾ ಇದ್ದು ಮಕ್ಕಳು, ಆದರೆ ಅಲ್ಲಿ ಅಸಂತೋಷದ ಘಟನೆ ನಡೆದಿದೆ. ಏನಾಯಿತು ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ ಇವತ್ತಿನ ಬುಲೆಟಿನ್ ಅಲ್ಲಿ. ಈಗ ಫಸ್ಟ್ ಸ್ಟೋರಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಸಭಾಪತಿ ಕದನ ಶುರುವಾಗಿದೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಒಲ್ಲದ ಮನಸ್ಸಿನಿಂದ ರಾಜೀನಾಮೆಯನ್ನ ಸಲ್ಲಿಸಿದ್ದು ವಿಪಕ್ಷಗಳ ಕೆಂಗಣ್ಣಿಗೆ ಡಿಕೆ ಶಿವಕುಮಾರ್ ಗುರಿಯಾಗಿದ್ದಾರೆ. ಇವತ್ತು ಬಹಳ ಮುಖ್ಯವಾದಂತಹ ಬೆಳವಣಿಗೆಗಳಾಯಿತು ವೀಕ್ಷಕರೇ. ಏನೇನಾಯಿತು, ಬಸವರಾಜ ಹೊರಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಯಿತು ನೋಡ್ಕೊಂಬನ್ನಿ ವರದಿಯನ್ನ. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಕೊನೆಗೂ ರಾಜೀನಾಮೆ. ಒಲ್ಲದ ಮನಸ್ಸಿನಿಂದ ತನ್ನ ಸ್ಥಾನಕ್ಕೆ ಹೊರಟ್ಟಿ ರಿಸೈನ್. ಹಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದ್ದ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಕೊನೆಗೂ ರಾಜೀನಾಮೆ ನೀಡಿದ್ದಾರೆ. ಒಲ್ಲದ ಮನಸ್ಸಿನಿಂದ ಬಸವರಾಜ ಹೊರಟ್ಟಿ ತಮ್ಮ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ನ ಉಪಸಭಾಪತಿಗೆ ತಮ್ಮ ರಾಜೀನಾಮೆ ಪತ್ರ ರವಾನಿಸಿರುವ ಹೊರಟ್ಟಿ ಸ್ವ ಇಚ್ಛೆಯಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಇತರ ಪ್ರಮುಖರ ಮನವೊಲಿಕೆಯ ಬಳಿಕ ಬಸವರಾಜ ಹೊರಟ್ಟಿ ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಹೊರಟ್ಟಿ ರಾಜೀನಾಮೆಗೆ ಡಿಕೆಶಿ ದುಂಬಾಲು. ಅಂದುಕೊಂಡಿದ್ದನ್ನು ಸಾಧಿಸಿದ ಮುಖ್ಯಮಂತ್ರಿ. ರಾಜೀನಾಮೆ ಕೊಟ್ಟೆ. ಮತ್ತೇನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿದೆ. ಅವರು ಅದನ್ನ ಹೇಳಿದರು. ಒಬ್ಬರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂಥದಕ್ಕೆಲ್ಲ ಸಹಕಾರ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ಬೇರೆ ಯಾವುದೇ ವಿಷಯ ಚರ್ಚೆ ಮಾಡಲಿಲ್ಲ. ಒತ್ತಡ ಅಂತ ಏನಲ್ಲ, ಕೊಡಂದ ಚೀಫ್ ಮಿನಿಸ್ಟರ್ ಕೊಡಂದ ಕೊಡಬೇಕಾದ್ರೆ ಕೊಟ್ಟುಬಿಟ್ರು. ಎಲ್ಲ ರಾಜಕಾರಣದಾಗ ಹೆಚ್ಚು ಗುಣ ಹಾಕಿರ್ತಾವ, ಅವನ್ನೆಲ್ಲ ನೋಡೋಕ್ಕಾಗೋದಿಲ್ಲ. ಎಲ್ಲರಿದ್ದಾಗ ಮತ್ತು ಅವ್ರು ಕೇಳಿದಾಗ ನಾವು ಕೊಡೋದು ನಮ್ಮ ಡ್ಯೂಟಿ ಕೊಟ್ಟಿದ್ದೀವಿ ಇಷ್ಟ. ಮತ್ತು ಅವ್ರಿಗೆ ಏನ್ ತಿಳಿತೇನೋ, ಅವರು ಅಧ್ಯಕ್ಷರು ಅವರು ಇದ್ರು, ಇವತ್ತು ಕೊಡ್ರಿ ಅಂದ್ರೆ ಇವತ್ತು ಕೊಟ್ಟರು. ಕಾಂಗ್ರೆಸ್ ಅಲ್ಲಿ ಸಂಪುಟ ವಿಸ್ತರಣೆ ಬಳಿಕ ಸಚಿವ ಸ್ಥಾನ ಸಿಗದ ಕೆಲ ಅಸಮಾಧಾನಿತ ಶಾಸಕರನ್ನ ತಣಿಸುವುದಕ್ಕೆ ಸಭಾಪತಿ ಸ್ಥಾನದ ಮೇಲೆ ಕೈ ನಾಯಕರು ಕಂಡುಬಿದ್ದಿದೆ. ಹೀಗಾಗಿ ಸಿದ್ದರಾಮಯ್ಯ ಅವಧಿಯಲ್ಲಿ ಸಭಾಪತಿಯಾಗಿದ್ದ ಬಸವರಾಜ ಹೊರಟ್ಟಿಯನ್ನ ಕೆಳಗಿಳಿಸುವುದಕ್ಕೆ ಸಿಎಂ ಡಿಕೆಶಿ ಬೆಳಿಗ್ಗೆಯಿಂದಲೇ ದುಂಬಾಲು ಬಿದ್ದಿದ್ರು. ಆದರೆ ಸಿಎಂ ಡಿಕೆಶಿ ಮಾತ್ರ ಹೊರಟ್ಟಿ ಅವರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಮುಂದೆ ಉಪಸಭಾಪತಿ ಆಯ್ಕೆಯಾಗುವವರೆಗೆ ಅವರನ್ನೇ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಯುವಂತೆ ಮನವಿ ಮಾಡಿದ್ದೇವೆ ಅಂತ ಹೇಳಿದರು. ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆ ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಗವರ್ನರ್ಗೆ ಬರೀತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನು ಆಯ್ಕೆ ಮಾಡೋವರೆಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋವರೆಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿ ನಾಯಕರು ಗರಂ. ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಬೆನ್ನಲ್ಲೇ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. ಗೂಂಡಾಗಿರಿ ಮಾಡಿ ಬಲವಂತವಾಗಿ ರಾಜೀನಾಮೆ ಪಡೆದಿದ್ದಾರೆ ಅಂತ ಕಿಡಿಕಾರಿದರು. ರಾಜ್ಯದಲ್ಲಿ ಹಿಂದೆಂದೂ ನಡೆಯದ ರೀತಿಯಲ್ಲಿ ಗೂಂಡಾಗಿರಿ ನಡೀತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ಎಲ್ಲರನ್ನೂ ಕರ್ಕೊಂಡೋಗಿ ಸಭಾಪತಿಗಳ ಚೇಂಬರ್ಗೆ ಹೋಗಿ ಬಲವಂತವಾಗಿ ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ಬಲವಂತ ಮಾಡಿ ರಾಜೀನಾಮೆ ಪಡೆದಿರುವಂಥದ್ದು ಕರ್ನಾಟಕದ ವಿಧಾನ ಪರಿಷತ್ಗೆ ಒಂದು ರೀತಿ ಕಳಂಕ ಇದು. ಯಾವ ಸಭಾಪತಿಗೂ ಈ ತರದ ಒಂದು ಅವಮಾನ ಆಗಿರಲಿಲ್ಲ. ಮೊದಲು ಕಾಂಗ್ರೆಸ್ ಲೆಟರ್ಡಲ್ಲೇ ಘೋಷಣೆ ಮಾಡಿರೋದು ದೊಡ್ಡ ಅಪರಾಧ. ಅದು ಸಂವಿಧಾನಕ್ಕೆ ವಿರೋಧವಾಗಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಈಗ ಮತ್ತೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಗೂಂಡಾ ಸರ್ಕಾರ,
ಈ ಗೂಂಡಾಗಿರಿಯನ್ನ ಮಾಡಿ ಇವತ್ತು ಸಭಾಪತಿಯವರ ರಾಜೀನಾಮೆ ಪಡೆದಿರೋದು ಶೋಭೆ ಅಲ್ಲ. ಸದ್ಯ ರಾಜೀನಾಮೆ ನೀಡಿರುವ ಬಸವರಾಜ ಹೊರಟ್ಟಿ ಉಪಸಭಾಪತಿಗೆ ಕಳಿಸಿದ್ದಾರೆ. ಪರಿಷತ್ ಕಾರ್ಯದರ್ಶಿ ಶಿಲ್ಪಾ ಅವರೇ ಬಸವರಾಜ ಹೊರಟ್ಟಿ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದ್ದಾರೆ. ಮುಂದಿನ ಅಧಿವೇಶನದ ವೇಳೆ ಹಂಗಾಮಿ ಸಭಾಪತಿ ಆಯ್ಕೆಯಾಗುವವರೆಗೂ ಬಸವರಾಜ ಹೊರಟ್ಟಿ ಅವರೇ ಹಂಗಾಮಿ ಸಭಾಪತಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ನೋಡಿ, ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟಿರುವ ಹಿನ್ನೆಲೆ ಮುಂದೇನು ಅನ್ನುವಂತಹ ಪ್ರಶ್ನೆ ಈಗ ಮೂಡುತ್ತೆ. ಹಂಗಾಮಿ ಸಭಾಪತಿಯಾಗಿ ಹೊರಟ್ಟಿ ಅವರೇ ಮುಂದುವರಿತಾ ಇದ್ದಾರೆ. ಈಗ ಆ ವಿಚಾರವನ್ನ ನೀವು ವರದಿಯಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದೇನು ಅಂತಂದ್ರೆ, ಇವರು ಮುಂದಿನ ಸಭಾಪತಿ ಆಯ್ಕೆಯಾಗುವವರೆಗೂ ಅಧಿಕಾರಕ್ಕೆ ಬರೋವರೆಗೂ ಮುಂದುವರಿಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಹಂಗಾಮಿ ಸಭಾಪತಿಯಾಗಿ ಹೊರಟ್ಟಿ ಅವರು ಮುಂದುವರಿತಾರೆ. ಆಗಸ್ಟ್ 13ನೇ ತಾರೀಕು ಕಲಾಪ ಆರಂಭಿಸೋದು ಹೊರಟ್ಟಿ ಅವರೇ. 13ನೇ ತಾರೀಕು ಕಲಾಪ ಆರಂಭ ಆಗುತ್ತಲ್ಲ, ಅವತ್ತು ಸಭಾಪತಿ ಅವರಾಗಿ ಹೊರಟ್ಟಿ ಅವರೇ ಇರ್ತಾರೆ. 14ನೇ ತಾರೀಕು ಉಪಸಭಾಪತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. 14ನೇ ತಾರೀಕು ಉಪಸಭಾಪತಿ ಆಯ್ಕೆ ಪ್ರಕ್ರಿಯೆ ಆಗುತ್ತೆ. ಕಾಂಗ್ರೆಸ್ ಎಂಎಲ್ಸಿ ಉಮಾಶ್ರೀ ಅವರು ಸಭಾಪತಿ ಆಗ್ತಾರೆ. ಉಮಾಶ್ರೀ ಅವರ ಹೆಸರು ಈಗಾಗಲೇ ಅವರು ನೇಮಕ ಮಾಡಿಕೊಂಡಿದ್ದಾರೆ, ಅಂದ್ರೆ ಅವರು ಹೆಸರಿಸಿಕೊಂಡಿದ್ದಾರೆ ತಮ್ಮ ಪಾರ್ಟಿಯ ವಿಚಾರದಲ್ಲಿ. ಸೊ ಅದಾದ ಮೇಲೆ ಇವರನ್ನ ಬೀಳ್ಕೊಡುಗೆಯೊಂದಿಗೆ ಹೊರಟ್ಟಿ ಅವರನ್ನ ಬೀಳ್ಕೊಡಲಾಗುತ್ತೆ. ಗೌರವಯುತವಾಗಿ ಬೀಳ್ಕೊಡುವಂತಹ ಕೆಲಸ. ಬೀಳ್ಕೊಡುಗೆಯೊಂದಿಗೆ ಪೀಠ ತ್ಯಜಿಸಲಿಕ್ಕಿದ್ದಾರೆ ಹೊರಟ್ಟಿ ಅವರು. ಹೊರಟ್ಟಿ ಅವರ ಸಾಧನೆಯ ಬಗ್ಗೆ ಸದನದಲ್ಲಿ ಶ್ಲಾಘನೆಗೆ ಅವಕಾಶ ಇರುತ್ತೆ, ಸದಸ್ಯರು ಮಾತಾಡಬಹುದು. ಇದರೊಂದಿಗೆ ಅವಧಿ ಪೂರ್ಣಗೊಳ್ಳುವ ಮುನ್ನ ಪೀಠ ತ್ಯಾಗ ಮಾಡಲಿಕ್ಕಿದ್ದಾರೆ. ಅವತ್ತು ಹೊರಟ್ಟಿ ಅವರ ಬಗ್ಗೆ ಎಲ್ಲಾ ಸದಸ್ಯರುಗಳು ಇಚ್ಛೆ ಇರುವಂತಹವರು ಅವರ ಬಗ್ಗೆ ಮಾತಾಡಬಹುದು, ಅನುಭವ ಹಂಚ್ಕೋಬಹುದು, ಅವರ ಬಗ್ಗೆ ಒಂದು 4 ಮಾತು ಮಾತಾಡಬಹುದು. ಇದಾದ ನಂತರ ಗೌರವಯುತವಾಗಿ ಪೀಠ ತ್ಯಾಗ ಆಗುತ್ತೆ. ಇದಾದ ನಂತರ ಸಭಾಪತಿಯಾಗಿ ಸಲೀಂ ಅಹಮದ್ ಅವರ ಆಯ್ಕೆ ಆಗ್ಲಿಕ್ಕಿದೆ. ನೋಡಿ, ಉಪಸಭಾಪತಿ ಅವರ ಆಯ್ಕೆ ಆಗುತ್ತೆ, ಉಮಾಶ್ರೀ ಅವರು ಆಯ್ಕೆ ಆಗ್ತಾರೆ. ಅದಾದ್ಮೇಲೆ ಸಭಾಪತಿ ಅವರು ಹೊರಟ್ಟಿ ಅವರೇ ಇರೋದ್ರಿಂದ ಇವರು ಪೀಠ ತ್ಯಾಗ ಮಾಡಿದ ಮೇಲೆ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಬರ್ತಾರೆ. ಇಲ್ಲಿಗೆ ಮುಗಿತಾ? ಇಲ್ಲ, ಪರಿಷತ್ ಸದಸ್ಯರಾಗಿ ಮುಂದುವರಿಲಿಕ್ಕಿದ್ದಾರೆ ಹೊರಟ್ಟಿ ಅವರು. ಪರಿಷತ್ ಸದಸ್ಯರಾಗಿ ಮುಂದುವರಿಲಿಕ್ಕಿದ್ದಾರೆ, ಅವರ ಅವಧಿಯನ್ನು ಸಂಪೂರ್ಣಗೊಳಿಸಲಿಕ್ಕಿದ್ದಾರೆ. ಸೊ ಈ ರೀತಿ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ, ಈಗ ಈ ಮೆಜಾರಿಟಿ ಯಾರಿದ್ದಾರೆ ಅವ್ರ ಪಾರ್ಟಿಯವರು ಸಭಾಪತಿ ಆಗ್ತಾರೆ, ನಮ್ದು ಮೆಜಾರಿಟಿ ಇದೆ, ಹಿಂಗಾಗಿ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಹೊರಟ್ಟಿ ಅವರು ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತಲ್ಲ. ಈಗ ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ನೋ ಕಾನ್ಫಿಡೆನ್ಸ್ ಮೋಷನ್ ನ ಪ್ರಮೇಯವೇ ಇಲ್ಲ. ಹಾಗಿದ್ರೆ ಈ ಸಂಖ್ಯಾಬಲ ಎಷ್ಟಿದೆ ಪಾರ್ಟಿಯಲ್ಲಿ, ಮೇಲ್ಮನೆಯಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಪರಿಷತ್ನ ಸದಸ್ಯರು ಮೇಲ್ಮನೆಯಲ್ಲಿ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಂತ ನೋಡ್ತಾ ಹೋದ್ರೆ, ಕಾಂಗ್ರೆಸ್ನವರು 38 ಜನ ಆದ್ರಿ. 38 ಪರಿಷತ್ನ ಸದಸ್ಯರು ಕಾಂಗ್ರೆಸ್ ಇಂದ. ಬಿಜೆಪಿಯಿಂದ 24 ಜನ ಇದ್ದಾರೆ. ಜೆಡಿಎಸ್ನಿಂದ 6 ಜನ ಪರಿಷತ್ನ ಸದಸ್ಯರಿದ್ದಾರೆ. ಪಕ್ಷೇತರರು 1, ಸಭಾಪತಿ 1. ಸಭಾಪತಿಯವರು ಯಾವುದೇ ಪಾರ್ಟಿಯಿಂದ ಆಗಿರಲಿ, ಸಭಾಪತಿ ಅಂತ ಆಯ್ಕೆ ಆದ ನಂತರ ಹಿ ಇಸ್ ನಾಟ್ ಬಿಲಾಂಗ್ಸ್ ಟು ಪಾರ್ಟಿ ಎನಿಮೋರ್. ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಅವರು ರಾಜೀನಾಮೆಯನ್ನ ಕೊಟ್ಟು ಬಿಡ್ತಾರೆ. ಹಿಂಗಾಗಿ ಸಭಾಪತಿಯನ್ನ ಒಂದು ಎಕ್ಸ್ಟ್ರಾ ಕರೆಕ್ಟ್ ಆಗಿ 1 ಅಂತ ತಗೊಂಡಿರೋದು. ಸಭಾಪತಿ ಒಬ್ರು, ಪಕ್ಷೇತರರು ಒಬ್ರು, ಜೆಡಿಎಸ್ನವರು 6, ಬಿಜೆಪಿಯವರು 24, ಕಾಂಗ್ರೆಸ್ನವರು 38. ಖಾಲಿ ಇರುವಂತಹ ಸ್ಥಾನ ಎಷ್ಟು ಅಂದ್ರೆ 5. ಅಲ್ಲಿಗೆ ಒಟ್ಟು 75. ಈ ರೀತಿ ಸದ್ಯಕ್ಕೆ ಪರಿಷತ್ನಲ್ಲಿ ಬಲಾಬಲ ಇರೋದು. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. ರಾಜೀನಾಮೆಯನ್ನ ನೀಡಿ ಆಗಿದೆ. ಚಿಂತಕರ ಚಾವಡಿ ಅಂತ ಕರೆಸಿಕೊಳ್ಳುವಂತಹ ವಿಧಾನ ಪರಿಷತ್ನ ಸದಸ್ಯರಾಗಿ ಅತಿ ಸುದೀರ್ಘ ಸೇವೆಯನ್ನ ಸಲ್ಲಿಸಿದವರು ಬಸವರಾಜ ಹೊರಟ್ಟಿ ಅವರು. ಈಗ ಮೇಲ್ಮನೆ ಸಭಾಪತಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ, ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇವರ ರಾಜಕೀಯ ಹಾದಿ ಹೇಗಿತ್ತು, ಇವರು ಸಚಿವರಾದಂತಹ ಸಂದರ್ಭದಲ್ಲಿ ಮಾಡಿದ ಸಾಧನೆ ಏನು, ಸಭಾಪತಿಯಾಗಿ ಮಾಡಿದ್ದೇನು, ಸಂಪೂರ್ಣವಾದಂತಹ ಒಂದು ವಿವರವಾದ ವರದಿ ಇದೆ, ನೋಡ್ಕೊಂಬನ್ನಿ. ಪರಿಷತ್ ಸಭಾಪತಿಗೆ ಹೊರಟ್ಟಿ ರಿಸೈನ್. ಚಿಂತಕರ ಚಾವಡಿಯ ದೀರ್ಘಾವಧಿಯ ಸದಸ್ಯ. ಬಸವರಾಜ ಹೊರಟ್ಟಿ ಹೀಗೆಂದ ತಕ್ಷಣಕ್ಕೆ ನೆನಪಾಗುವುದು ಸರಳತೆ, ಸಮಾಜಮುಖಿ ಕಾರ್ಯಗಳು. ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿರುವ ಅಗ್ರ ಪಂಕ್ತಿಯ ನಾಯಕ.
ಚಿಂತಕರ ಚಾವಡಿ ಎಂದು ಕರೆಸಿಕೊಳ್ಳುವ ವಿಧಾನ ಪರಿಷತ್ ಸದಸ್ಯರಾಗಿ ಅತಿ ಸುದೀರ್ಘ ಸೇವೆ ಸಲ್ಲಿಸಿದವರು ಬಸವರಾಜ ಹೊರಟ್ಟಿ ಈಗ ಮೇಲ್ಮನೆ ಸಭಾಪತಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ರಾಜ್ಯ ವಿಧಾನ ಪರಿಷತ್ತಿನ ಅತ್ಯಂತ ದೀರ್ಘಾವಧಿಯ ಸದಸ್ಯ ಈಗ ಚೇರ್ಮನ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಏಪ್ರಿಲ್ 14, 1946ರಲ್ಲಿ ಬಾಗಲಕೋಟೆಯ ಚಿಕ್ಕಾಲಗುಂಡಿಯಲ್ಲಿ ಜನಿಸಿದ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ ಬಿಎ, ಎಂಪಿ, ಇಡಿ ವ್ಯಾಸಂಗ ಮಾಡಿದ್ದಾರೆ. ತಮ್ಮ ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡ ಇವರು 1980ರಿಂದ 2022ರವರೆಗೆ 7 ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದರು. ಪಶ್ಚಿಮ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾ ಬಂದ ಇವರು 2004ರಿಂದ 2006ರ ತನಕ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಸಣ್ಣ ಉಳಿತಾಯ ಸಚಿವರಾಗಿ 2006ರಿಂದ 2007ರವರೆಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಜನಪರ ಕಾರ್ಯಗಳಿಂದಲೇ ಬಸವರಾಜ ಹೊರಟ್ಟಿ ಅವರು ಶಿಕ್ಷಕರ ಕ್ಷೇತ್ರದ ಅದ್ವಿತೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಜಾತ್ಯತೀತ ಜನತಾದಳದ ನಾಯಕನಾಗಿ ಪಕ್ಷವನ್ನು ಕಟ್ಟುವಲ್ಲಿ ಇವರ ಕೊಡುಗೆ ಮಹತ್ವದ್ದು. ತಾನು ನಂಬಿದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಶುದ್ಧ ಹಸ್ತದ ರಾಜಕಾರಣಿಯಾಗಿಯೂ ಬಸವರಾಜ ಹೊರಟ್ಟಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇಂತಹ ಸುದೀರ್ಘ ರಾಜಕೀಯ ಪಯಣ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಈಗ ಒಲ್ಲದ ಮನಸ್ಸಿನಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಬಸವರಾಜ ಹೊರಟ್ಟಿಯನ್ನ ಚಿಂತಕರ ಚಾವಡಿ ಮಿಸ್ ಮಾಡಿಕೊಳ್ಳಲಿದೆ. ಇನ್ನ ಮರುಮತ ಎಣಿಕೆಯಲ್ಲಿ ಗೆದ್ದಿದ್ದ ಗಾಯತ್ರಿ ಶಾಂತೇಗೌಡ ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಕಾರಣ ಮರುಮತ ಎಣಿಕೆಯಲ್ಲಿ ಅವರು ಗೆದ್ದರು. ಸಭಾಪತಿ ಕಚೇರಿಯಲ್ಲಿ ರಾಜೀನಾಮೆ ನೀಡುವ ಮೊದಲು ಬಸವರಾಜ ಹೊರಟ್ಟಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಿದರು. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಸಚಿವ ನರೇಂದ್ರ ಸ್ವಾಮಿ ಹಾಗೂ ಸಲೀಂ ಅಹಮದ್ ಉಪಸ್ಥಿತರಿದ್ದರು. ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತ ಗಾಯತ್ರಿ ಶಾಂತೇಗೌಡ ಜೊತೆಲಿದ್ದಾರೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಏನ್ ಅನ್ಸುತ್ತೆ ಈ ಮೊಮೆಂಟ್ಗೆ? ಥ್ಯಾಂಕ್ ಯು. ನನಗ 4.5 ವರ್ಷದ ಹಿಂದೆನೆ ಏನು ನಾಮಿನಿ ವೋಟರ್ಸ್ ವೋಟ್ ಹಾಕಬಾರದು ಅಂತ ಏನು ಇತ್ತು 1963 ಆಕ್ಟ್ ಒಳಗಡೆ, ಅದನ್ನ ನಾವು 6 ಮತಗಳಿಂದ ನಾನು ಸೋಲಂತ ಕಂಡಾಗ ನನ್ನ ನಾಯಕರುಗಳು ನಮ್ಮ ಕಣ್ಣನ್ನ ನೀರನ್ನ ಒರೆಸುವಂತ ಕೆಲಸವನ್ನ ಮಾಡಿದ್ರು. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಅವಾಗ, ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ನೀನ್ ಕೋರ್ಟಿಗೆ ಹಾಕಮ್ಮ, ನೀನ್ ಗೆದ್ದೇ ಗೆಲ್ತೀಯ, ನಿನ್ಗೆ ಫಲಿತಾಂಶ ನಿನ್ಗೆ ಪಾಸಿಟಿವ್ ಆಗಿ ಬರುತ್ತೆ, ನಿನ್ ಪರವಾಗಿ ಬರುತ್ತೆ ಅಂತ ಹೇಳಿದ್ರು. ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಬಹಳಷ್ಟು ನನಗೆ ಹೋದಂತ ಸಂದರ್ಭದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಡಿಲೇಡ್ ಗೆಲುವು ಅನ್ನಿಸ್ತಾ ಇದೆಯಾ ಈಗ? ಹೌದು. ಈಗ ಕಾದು ತಿಂದ್ರೆ ಖುಷಿ ಅಂತಾರೆ, ಕಾದು ತಿಂದ ಹಣ್ಣು ಸ್ವೀಟ್ ಅಂತಾರೆ. ಆ ತರ ಇವಾಗ ಕಾದು ಆ ಸ್ಥಾನಕ್ಕೆ ಬಂದಿರ? ಇಲ್ಲ, ಕಾದು ತಿನ್ನಕ್ಕಿಂತ ನನ್ನ ಅವಕಾಶನ ಬೇರೆಯವ್ರು ತಗೊಂಡ್ರಲ್ಲ ಅಂತ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ. ನಂತರ ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಆಯ್ತು ಡಿಸಿಷನ್, ಸುಪ್ರೀಂ ಕೋರ್ಟಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಪ್ರಾಣೇಶ್ ಅವರು ಹೋಗಿದ್ರು. ಆದ್ರೂ ನನ್ನ ಪರವಾದ ನ್ಯಾಯ ಪೀಠ ನನಗೆ ಕೊಟ್ಟಿದೆ. ನಾನು ಅದಕ್ಕೆ ಧನ್ಯಳಾಗಿರ್ತೀನಿ, ಕೃತಜ್ಞತಳಾಗಿರ್ತೀನಿ. ಈಗ ಮೇಡಮ್ ಅವ್ರನ್ನ ನಾವು ಮಿನಿಸ್ಟರ್ ಆಗಿ ನೋಡ್ತೀವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ. ನಾನು ಇದನ್ನ ಏನು ಮಾತಾಡಲ್ಲ. ನನಗೆ ಏನು ನಾಯಕರುಗಳ ತೀರ್ಮಾನವನ್ನು ಕೊಡ್ತಾರೋ ಅದಕ್ಕೆ ಬದ್ಧವಾಗಿದ್ದೀನಿ. ಹೈಕಮಾಂಡ್ ಏನಿದೆ ಅದಕ್ಕೆ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ. ತಡೆದ್ರ ಅಂದ್ರೆ ಯಾರಾದ್ರೂ ಈ ತರ ಆಗ್ತೀರಿ ಪ್ರಮಾಣ ವಚನ ಆದ್ಮೇಲೆ ಅಂತ ತಿಳಿಸಿದ್ರೆ? ನಾನು ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಇಷ್ಟಾಗಿತ್ತು ಗಾಯತ್ರಿ ಶಾಂತೇಗೌಡ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಹಸ್ತಪಾಳಯದಲ್ಲಿ ಶಾಸಕರ ಅಸಮಾಧಾನ ಧಗಧಗಿಸ್ತಾ ಇದೆ. ಇವತ್ತು ಹಲವು ನಾಯಕರ ಬೆಂಬಲಿಗರು ಸಮರದ ಕಹಳೆಯನ್ನೇ ಮೊಳಗಿಸಿದ್ದಾರೆ. ಅಲ್ಲದೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಸಿಡಿದೆದ್ದಿರುವಂತಹ ಎಂ ಕೃಷ್ಣಪ್ಪ ಗುಡುಗಿದ್ದಾರೆ ಕೂಡ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಸಿಡಿದೆದ್ದಿರುವ ಎಂ ಕೃಷ್ಣಪ್ಪ. ಸಚಿವ ಸಂಪುಟ ವಿಸ್ತರಣೆ ಡಿಕೆಶಿಗೆ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ. ಎಷ್ಟೇ ಮನವೊಲಿಸಿದ್ರೂ ಕೂಡ ಅಸಮಾಧಾನಗೊಂಡಿರೋ ಶಾಸಕರು ಯಾರೇ ಅಂತಿಲ್ಲ. ಖುದ್ದು ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ರಾಹುಲ್ ಮಾತಿಗೂ ಜಗ್ತಾ ಇಲ್ಲ. ಮಂತ್ರಿಗಿರಿ ಸಿಗದ ಶಾಸಕರು ತಮ್ಮ ಪಟ್ಟು ಸಡಿಲಿಸ್ತಾನೇ ಇಲ್ಲ.
ಎಸ್, ಸಚಿವ ಸ್ಥಾನ ಬಿಟ್ಟು ಬೇರ್ಯಾವುದೇ ಆಫರ್ಗೂ ಒಪ್ಪುತ್ತಿಲ್ಲ. ಮಿನಿಸ್ಟರ್ ಗಿರಿ ಸಿಗದೆ ಕೋತ ಅಂತ ಕುದಿತಾ ಇರೋ ಶಾಸಕರ ತಾಳ್ಮೆಯ ಕಟ್ಟೆ ಒಡೆದಿದೆ. ಅಸಮಾಧಾನದ ಜ್ವಾಲೆ ಜ್ವಾಲಾಮುಖಿಯ ರೂಪ ತಾಳಿದೆ. ಕೃಷ್ಣಪ್ಪ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರ ಸರ್ಕಸ್. ಎಂ ಕೃಷ್ಣಪ್ಪ ಮನೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ಮಂತ್ರಿಗಿರಿ ಪಟ್ಟು ಸಡಿಲಿಸದ ಅತೃಪ್ತ ಶಾಸಕ ಎಂ ಕೃಷ್ಣಪ್ಪ ಯಾರ ಮನವೊಲಿಕೆಗೂ ಕೂಡ ಗೊತ್ತಿಲ್ಲ. ನಮ್ಮನ್ನ ನಂಬಿಸಿ ನಮಗೆ ಮೋಸ ಮಾಡಿದ್ದಾರೆ ಎಂದು ಎಂ ಕೃಷ್ಣಪ್ಪ ಪರೋಕ್ಷವಾಗಿ ಪಕ್ಷ ತೊರೆಯುವ ಸುಳಿವು ಕೊಟ್ಟಿದ್ದಾರೆ. ಅತ್ತ ಬಿಕೆ ಹರಿಪ್ರಸಾದ್ ಎಲ್ಲ ಸರಿ ಹೋಗಲಿದೆ ಎಂದು ಹೇಳಿದ್ದಾರೆ. ಅವ್ರಿಗೂ ಗೊತ್ತದು, ನಮಗೂ ಗೊತ್ತು. ನಾವು ಇವಾಗ ತಕ್ಷಣಕ್ಕೆ ಏನು ಮಾಡುವಂತ ಪರಿಸ್ಥಿತಿ ಏನಿದೆ ಅಂತ ನೋಡ್ತೀವಿ ಅಷ್ಟೇ. ನಾ ಭರವಸೆ ಅವ್ರು ಕೊಡೋದಲ್ಲಮ್ಮ, ನಾವು ನಮ್ ಸ್ಟ್ಯಾಂಡ್ ಹೇಳಿದೀವಿ, ನಥಿಂಗ್ ಲೆಸ್ ದನ್ ದಟ್ ಅಷ್ಟೇ. ನಾನೇನ್ ಹೇಳಿದ್ನಲ್ಲಪ್ಪ, ನಥಿಂಗ್ ಲೆಸ್ ದನ್ ದಟ್ ಅಷ್ಟೇ. 45-50 ವರ್ಷದ ಸಂಬಂಧ, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಇಬ್ಬರೂ ಸಹ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿರೋರು. ಹೈಕಮಾಂಡ್ ಏನ್ ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳಿದ್ದಾರೆ. ಅವ್ರಿಗಾಗಿರೋ ನೋವು ಈಗಾಗಲೇ ಸುರ್ಜೇವಾಲಾ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಬಹಳ ಸಂತೋಷ. ಆದ್ರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರ್ ಇದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ, ಅವ್ರ ಜೊತೆ ಇರೋರ್ಗೆ ಬೇಸರ ಆಗೋದು ನಿಜ. ಆದಷ್ಟು ಅದನ್ನ ತಡ್ಕೊಂಡು ಹೋಗೋಣ ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿದ್ದೀನಿ. ಸಮಾಧಾನವಾಗಿದ್ದೀನಿ ಅಂತ ಹೇಳಿದ್ದಾರೆ, ಅದೇ ಸಂತೋಷ. ಸಚಿವ ಸ್ಥಾನ ಮಿಸ್, ದಿಲ್ಲಿಗೆ ಅತೃಪ್ತರ ದಂಡು. ಜನರೇ ತೀರ್ಮಾನ ಕೊಡ್ತಾರೆ ಎಂದ ಮಂಕಾಳ್. ಕಾಂಗ್ರೆಸ್ನಲ್ಲಿ ಕೈತಪ್ಪಿದ ಸಚಿವ ಸ್ಥಾನದಿಂದಾಗಿ ಶಾಸಕರ ಅಸಮಾಧಾನ ಸ್ಫೋಟವಾಗಿದ್ದು, ಎಂ ಕೃಷ್ಣಪ್ಪ ಅವರ ಮಗ ಪ್ರಿಯಾಕೃಷ್ಣ, ಶಾಸಕ ಅಪ್ಪಾಜಿ ನಾಡಗೌಡ ಕೂಡ ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ದಿಲ್ಲಿಯಲ್ಲಿ ಎಚ್ಸಿ ಮಹದೇವಪ್ಪ ಟಿಕೆಟ್ ಹೂಡಿದ್ದು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಚರ್ಚೆ ನಡೆಸಲಿದ್ದಾರೆ. ಇನ್ನು ಡಿಕೆಶಿ ಸಂಪುಟದಲ್ಲಿ ಮಂಕಾಳ ವೈದ್ಯಗೆ ಚಾನ್ಸ್ ಮಿಸ್ ಆದ ಬೆನ್ನಲ್ಲೇ ಜನರೇ ಎಲ್ಲದಕ್ಕೂ ತೀರ್ಮಾನ ಕೊಡ್ತಾರೆ ಎಂದು ಹೇಳಿದ್ದಾರೆ. ನೋಡಿ, ಎಲ್ಲಿ ಅನ್ಯಾಯ ಆಯಿತು, ಅನ್ಯಾಯ ಆಗಲಿಲ್ಲ ಅನ್ನೋದು ಹೇಳಿದರೆ ನಾವು ಮಾತಾಡಿದ ಮಾತ್ರ ಉಳಿತದೆ. ಅನ್ಯಾಯ ಆಗಿದ್ದಕ್ಕೆ ಅನ್ಯಾಯ ಅಥವಾ ಮುಂದೆ ಏನು ಅಂದೇಳಿ ಆ ಭಾಗದ ಜನ ತೀರ್ಮಾನ ಮಾಡ್ತಾರೆ. ಆವಾಗ ನಿಮ್ಮ ಟಿವಿಲೇ ನಾವು ನೋಡ್ಬೋದು ಅಥವಾ ಇಡೀ ರಾಜ್ಯದ ಜನ ನೋಡ್ಬೋದು. ಪಾಠ ಕಲಿಸ್ತಾರೆ ಅಂತ ಜನ ಅದು ನನಗೆ ಗೊತ್ತಿಲ್ಲ. ಇವತ್ತು ಅಥವಾ ನಾಳೆ ಖಾತೆ ಹಂಚಿಕೆ ಆಗುತ್ತೆ. ಶಿರಸಿಯಲ್ಲಿ ಸಚಿವ ಲಕ್ಷ್ಮಣ ಸವದಿ ಹೇಳಿಕೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮಗೆ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾ ಡಿಕ್ಲೇರ್ ಆಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಈ ಅಸಮಾಧಾನದ ಬೆಂಕಿ ಕೈ ಸುಡೋದ್ರಲ್ಲಿ ಅನುಮಾನವೇ ಇಲ್ಲ. ಬೀದಿ ಬದಿ ಹೋಟೆಲ್ ಮಾತ್ರವಲ್ಲ, ಐಷಾರಾಮಿ ಹೋಟೆಲ್ಗಳ ಮೇಲೆ ಇವತ್ತು ದಾಳಿಯನ್ನ ನಡೆಸಿದ್ದು ಆರೋಗ್ಯ ಇಲಾಖೆಯವರು. ಆ ವಿಷಯ ಹೇಳೋದಕ್ಕಿಂತ ಮುಂಚೆ ನೀವು ಯಾರೆಲ್ಲ ಈ ಹೋಟೆಲ್ಗಳಿಗೆ ಹೋಗ್ತಿರಲ್ಲ, ಬಿ ಅಲರ್ಟ್. ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಿಗೆ ಆಹಾರ ಸುರಕ್ಷತಾ ಇಲಾಖೆ ಇವತ್ತು ಶಾಕ್ ನೀಡಿದೆ. ಬೆಳ್ಳಂಬೆಳಗ್ಗೆ ಸ್ಟಾರ್ ಹೋಟೆಲ್ಗಳ ಮೇಲೆ ಫುಡ್ ಸೇಫ್ಟಿ ಅಧಿಕಾರಿಗಳು ದಾಳಿ ಮಾಡಿದ್ದು ಹಲವು 5 ಸ್ಟಾರ್ ಹೋಟೆಲ್ಗಳ ಸತ್ಯವನ್ನ ಹೊರ ತೆಗೆದಿದ್ದಾರೆ. ಏನೇನಾಯಿತು ದಾಳಿಯ ಸಂದರ್ಭದಲ್ಲಿ ನೋಡ್ಕೊಂಬನ್ನಿ. ಫೈವ್ ಸ್ಟಾರ್ ಹೋಟೆಲ್ ಪ್ರಿಯರೇ ಎಚ್ಚರ ಎಚ್ಚರ. ಅವಧಿ ಮೀರಿದ ಹಾಲು, ಕೊಳೆತ ತರಕಾರಿ ಪತ್ತೆ. ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ ವೇಳೆ ಸತ್ಯ ಬಯಲು. ಕೊಳೆತ ತರಕಾರಿ, ಎಕ್ಸ್ಪೈರಿಯಾದ ಹಾಲು. ಇದು ಯಾವುದೋ ರಸ್ತೆ ಪಕ್ಕ ಸಿಗೋ ತಳ್ಳೋ ಗಾಡಿ ಹೋಟೆಲ್ ಅಲ್ಲ. ಇದು ಬೆಂಗಳೂರಿನ ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ಗಳ ಸತ್ಯ ದರ್ಶನ. ಬೆಂಗಳೂರಿನ ಪ್ರತಿಷ್ಠಿತ ಸ್ಟಾರ್ ಹೋಟೆಲ್ಗಳಲ್ಲಿ ಆಹಾರದ ಗುಣಮಟ್ಟ ಮತ್ತು ಶುಚಿತ್ವ ಪರಿಶೀಲನೆ ಹೇಗಿದೆ ಅನ್ನೋದನ್ನ ನೋಡಲು ಆಹಾರ ಇಲಾಖೆ ಫೀಲ್ಡ್ಗೆ ಇಳಿದಿದೆ. ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿ ನಡೆಸಲಾಗಿದೆ.
ಎಸ್, ಸಚಿವ ಯುಟಿ ಖಾದರ್ ಅವರ ಸೂಚನೆ ಮೇರೆಗೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ರು. ನಗರದಾದ್ಯಂತ 60ಕ್ಕೂ ಹೆಚ್ಚು ದೊಡ್ಡ ಹೋಟೆಲ್ಗಳಲ್ಲಿ ಏಕಕಾಲಕ್ಕೆ ಪರಿಶೀಲನೆ ನಡೆಸಲಾಗಿದೆ. ಈ ವೇಳೆ ಅವಧಿ ಮೀರಿದ ಹಾಲು, ಕೊಳೆತ ತರಕಾರಿಗಳು ಪತ್ತೆಯಾಗಿವೆ. ಕೇವಲ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯಾದ್ಯಂತ ರೇಡ್ ಮಾಡಿ ಆಹಾರಗಳ ಗುಣಮಟ್ಟ ಪರಿಶೀಲನೆ ಮಾಡಿದ್ದಾರೆ. ಪ್ರತಿಷ್ಠಿತ 60 ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ. ದಾಳಿ ವೇಳೆ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 31 ಲೀಟರ್ ಅವಧಿ ಮುಗಿದ ಹಾಲು ಪತ್ತೆಯಾದರೆ ಶಾಂಗ್ರಿಲಾ ಹೋಟೆಲ್ ಕೊಳೆತ ತರಕಾರಿ ಇರೋದು ಬಯಲಾಗಿದೆ. ಕೊಳೆತ ಈರುಳ್ಳಿ, ಆಲೂಗಡ್ಡೆ ಬಳಕೆ ಕಂಡು ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಶಾಂಗ್ರಿಲಾ, ಲಲಿತ್ ಅಶೋಕ್, ರಾಡಿಸನ್ ಬ್ಲೂ, ಬೆಂಟ್ಸ್ ಬ್ರೆನರ್ ಸೇರಿದಂತೆ ಹಲವು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ನಿಯಮ ಉಲ್ಲಂಘನೆ ಪ್ರಕಾರ ನೋಟಿಸ್ ಕೊಟ್ಟು ದಂಡ ಹಾಕ್ತಿದ್ದಾರೆ. ಅಲ್ಲದೆ ಆಹಾರ ಸುರಕ್ಷತಾ ನಿಯಮದ ಪ್ರಕಾರ ಲೈಸೆನ್ಸ್ ರದ್ದು ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಶುದ್ಧ, ಸುರಕ್ಷಿತ ಆಹಾರ ಎಲ್ಲರ ಹಕ್ಕು ಎಂದ ಖಾದರ್. ಇನ್ನು ಈ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್, ಪ್ರತಿಯೊಬ್ಬರ ಆರೋಗ್ಯ ಅವರವರ ಕೈಯಲ್ಲಿದೆ. ರೋಗ ಬಂದ್ರೆ ಮದ್ದು ನೀಡಲು ನನ್ನ ಇಲಾಖೆ ಇದೆ. ಆದ್ರಿಂದ ತಿನ್ನುವ ಆಹಾರದ ಬಗ್ಗೆ ಕಾಳಜಿ ಇರಲಿ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರ ಆರೋಗ್ಯ ಅವರವರ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಇಲ್ಲ. ನಾನು ರೋಗ ಬಂದ್ರೆ ಮದ್ದು ಕೊಡ್ಲಿಕ್ಕೆ ನನ್ನ ಇಲಾಖೆ ಇರುವಂತದ್ದು. ಅವರವರ ಆರೋಗ್ಯ ಅವರವರ ಕೈಯಲ್ಲಿ ಎಂದು ಅವರೇನು ಊಟ ತಿಂತಾರೆ, ಜೀವನ ಶೈಲಿ ಏನಿದೆ, ಅವರ ಪರಿಸರ ಏನಿದೆ, ಇದರ ಮೇಲೆ ಅವಲಂಬಿತವಾಗಿರ್ತದೆ. ಅದು ಆಹಾರ ಮುಖ್ಯ. ಅದಕ್ಕಾಗಿ ನಾವು ಇವತ್ತು ಯಾರೆಲ್ಲ ಇವತ್ತು ಆ ಒಂದು ಆಹಾರ ಮತ್ತು ನಮ್ಮ ಊಟೋಪಚಾರ ಮಾಡ್ತಿದ್ದಾರೆ ಅಲ್ಲಿ ಮೊದಲು ನಾವು ಅದು ಕೇಂದ್ರೀಕೃತವಾಗ್ತದೆ. ಇದರ ಮೇಲಿಂದಲೇ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಎಲ್ಲಾ 5 ಸ್ಟಾರ್ ಹೋಟೆಲ್ಗಳನ್ನು ಫುಡ್ ಸೇಫ್ಟಿ ಅಥಾರಿಟಿ ನಮ್ಮ ಶ್ರೀನಿವಾಸ್ ಕಮಿಷನ್ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನ ಎಲ್ಲಾ 5 ಸ್ಟಾರ್ ಹೋಟೆಲ್ಗಳಿಗೆ ಇವತ್ತು ನಮ್ಮ ತಪಾಸಣೆ ತಂಡ ಹೋಗಿದೆ. ತಪಾಸಣೆ ನಡೀತಾ ಇದೆ. ಅದಕ್ಕೆ ಬೇಕಾದ ಮಾಹಿತಿ ನಿಮಗೆ ಸಿಗ್ತದೆ. ತಿಂಡಿ, ಊಟಕ್ಕೆ ದುಬಾರಿ ಹಣ ಚಾರ್ಜ್ ಮಾಡುವ ಸ್ಟಾರ್ ಹೋಟೆಲ್ಗಳು ಗ್ರಾಹಕರಿಗೆ ಉತ್ತಮ ಆಹಾರ ಕೊಡೋದು ಜವಾಬ್ದಾರಿ. ಆದರೆ ದುಡ್ಡು ಮಾಡುವ ಭರದಲ್ಲಿ ಗ್ರಾಹಕರ ಹಿತ ಮರೆತಿರುವುದು ದುರಂತವೇ ಸರಿ. ನೋಡಿ, 5 ಸ್ಟಾರ್ ಹೋಟೆಲ್ ಹೋಗ್ತೀವಿ, ಸ್ಟಾರ್ ಹೋಟೆಲ್ ಹೋಗ್ತೀವಿ, ಬ್ರ್ಯಾಂಡ್ ಹೋಟೆಲ್ ಹೋಗ್ತೀವಿ, ದೊಡ್ಡ ದೊಡ್ಡ ಹೋಟೆಲ್ ಹೋಗ್ತೀವಿ ಅಂತ ನೀವು ಹೇಳ್ತಿರ್ತೀರಲ್ಲ, ಈ 5 ಸ್ಟಾರ್ ಹೋಟೆಲ್ಗಳು ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ಈ ಆರೋಗ್ಯ ಇಲಾಖೆಯವರು ದಾಳಿ ಮಾಡಿದ ನಂತರ ಕಾಡ್ತಾ ಇರುವಂತ ಪ್ರಶ್ನೆ. 3 ಸ್ಟಾರ್ ಹೋಟೆಲ್, 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳ ಅಸಲಿಯತ್ತು ಈ ದಾಳಿಯ ಮೂಲಕ ಬಯಲಾಗಿದೆ. ಜನ ಎಚ್ಚರ ಎಚ್ಚರ ಎಚ್ಚರ. ಯಾಕೆ ಎಚ್ಚರಿಸುವಂತ ಕೆಲಸ ಮಾಡ್ತಿದೀವಿ ಅಂತಂದ್ರೆ, ನೀವೇನು ಅಲ್ಲಿ ಅಡಿಗೆ ಮಾಡುವಲ್ಲಿ ಹೋಗುವಂಗಿಲ್ಲ. ಟೇಬಲ್ ಮೇಲೆ ಕೂಡ್ತೀರಿ, ಮೆನು ನೋಡ್ತೀರಿ, ಆರ್ಡರ್ ಮಾಡ್ತೀರಿ. ಆದ್ರೆ ಒಳಗಡೆ ಅಸಲಿಯತ್ತು ಗೊತ್ತಾಗಿದೆ ನೋಡಿ. 30 ತಂಡದವರು ಆರೋಗ್ಯ ಇಲಾಖೆಯ 30 ತಂಡಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಹೋಟೆಲ್ಗಳ ಅಡುಗೆ ಮನೆ ಮತ್ತು ಕೋಲ್ಡ್ ಸ್ಟೋರೇಜ್ಗಳ ಘಟಕಗಳನ್ನ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳೇ ಪತ್ತೆಯಾಗಿರೋದು. ಅದನ್ನ ನೀವು ₹1000 ಕೊಟ್ಟು ಫೋಟೋ ತಗೊಂಡು ಸ್ಟೇಟಸ್ ಹಾಕಿ ಅಬ್ಬಬ್ಬ ಅಂತ ತಿನ್ಕೊಂಬರೋದು. ಆದ್ರೆ ಕೊಳೆತ ತರಕಾರಿ ಅಲ್ಲಿ ಸಿಕ್ಕಿರೋದು. ಕೊಳೆತ ತರಕಾರಿ, 31 ಲೀಟರ್ ಅವಧಿ ಮೀರಿದ ಹಾಲು ಪತ್ತೆಯಾಗಿದೆ. ಎಕ್ಸ್ಪೈರ್ ಆಗಿದೆ, ಬಿಸಾಕ್ಬೇಕದನ್ನ ಇಟ್ಕೊಂಡು ಕೂತಿದ್ದಾರೆ. ಏನ್ ಮಾಡ್ತಿದ್ರು ಏನ್ ಕಥೆನೋ. 31 ಲೀಟರ್ ಅವಧಿ ಮೀರಿದ ಹಾಲು ಪತ್ತೆಯಾಗಿದೆ. ಇದು ಒಂದು ದಿನದ ಒಂದು ಹೋಟೆಲಿನ ಒಂದು ಅರ್ಧ ಗಂಟೆ ಸಂದರ್ಭದಲ್ಲಿ ಆಗಿರೋದು. ಇನ್ನು ದಿನ ಏನೇನಾಗುತ್ತೋ ಏನ್ ಕಥೆನೋ. ಕೊಳೆತಂತ ಆಲೂಗಡ್ಡೆ ಸಿಕ್ಕಿವೆ, ತರಕಾರಿಗಳು ಸಿಕ್ಕಿದೆ, ಕೊಳೆತಂತ ಸೊಪ್ಪು ಸಿಕ್ಕಿದೆ. ಅವೆಲ್ಲವನ್ನ ಸೇರಿ ಇವರು ಅಡಿಗೆ ಮಾಡೋದಂತೆ. ಈ ರೀತಿಯ ಅಸಲಿಯತ್ತು ಈ ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದಂತ ಟೈಮ್ನಲ್ಲಿ ಈ ಇಲಾಖೆಯ ಅಧಿಕಾರಿಗಳಿಗೆ ಸಿಕ್ಕಿರೋದು. ನಿಯಮ ಉಲ್ಲಂಘನೆ ಮಾಡಿದ ಹೋಟೆಲ್ಗಳಿಗೆ ನೋಟಿಸ್ ಕೊಡುವಂತ ಕೆಲಸ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಆಗಿದೆ. ಇದೇ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು, ಹೋಟೆಲ್ಗಳಲ್ಲಿ ನ್ಯೂನ್ಯತೆ ಕಂಡು ಬಂದ್ರೆ ಲೈಸೆನ್ಸ್ ಅನ್ನೇ ಸಸ್ಪೆಂಡ್ ಮಾಡ್ತೀವಿ, ಮುಲಾಜೆ ಇಲ್ಲ. ಜನರ ಆರೋಗ್ಯದ ಜೊತೆಗೆ ನೀವು ಆಟ ಆಡ್ತೀರಿ ಅಂತಂದ್ರೆ ನಿಮ್ಮ ಮೇಲೆ ಯಾಕೆ ಕ್ರಮ ತಗೋಬಾರದು? ಇದು ಆರೋಗ್ಯ ಇಲಾಖೆಯವರ ಪ್ರಶ್ನೆಯಾಗಿದೆ. ಇವನ್ ಖಾದರ್ ಅವರು ಮಾತಾಡೋದನ್ನ ನೀವು ಕೇಳಿಸ್ಕೊತಾ ಇದ್ರಲ್ಲ. ಜನ ನಿಮ್ಮ ಹತ್ರ ಬರ್ತಾರೆ ಅಂತಂದ್ರೆ ನಿಯತ್ತಾಗಿ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸ್ಬೇಕಲ್ವಾ ಅಂತ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಘಟನೆ ಆದ್ಮೇಲೆ
ನೆಕ್ಸ್ಟ್, ಇನ್ನ ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಹೊತ್ತಿ ಉರಿತಾ ಇರುವಾಗ ತಮಿಳುನಾಡು ಸದನದಲ್ಲೂ ಕೂಡ ಕಾವೇರಿ ನೀರಿನ ಚರ್ಚೆ ಜೋರಾಗಿ ನಡೆದಿದೆ. ಸದನದಲ್ಲಿ ಮೊದಲ ಬಾರಿಗೆ ಕಾವೇರಿಯ ಬಗ್ಗೆ ಮಾತನಾಡಿರುವಂತಹ ಮುಖ್ಯಮಂತ್ರಿ ವಿಜಯ್ ಕಾವೇರಿ ವಿಚಾರವಾಗಿ ಯಾವುದೇ ರಾಜಕೀಯ ಮಾಡುವ ಉದ್ದೇಶ ನಮಗಿಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ಜಲಶಕ್ತಿ ಖಾತೆಯ ಕೇಂದ್ರ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ಸಂಪೂರ್ಣ ವಿವರಗಳನ್ನ ನೀಡಿಲ್ಲ. ಕಾವೇರಿ ಜಲ ವಿವಾದಗಳ ನ್ಯಾಯಮಂಡಳಿಯ ತೀರ್ಪನ್ನ ಉಲ್ಲೇಖಿಸಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಯಾವುದೇ ಆಡಳಿತಾತ್ಮಕ ಅನುಮತಿಯನ್ನ ನೀಡದಂತೆ ಪ್ರಧಾನಿ ಮೋದಿಗೆ ಪತ್ರ ಬರೆಯಲಾಗುವುದು ಅಂತ ತಿಳಿಸಿದ್ದಾರೆ. ನೋಡಿ, ಏನೇನು ಆಯ್ತು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ತಮಿಳುನಾಡು ಅಸೆಂಬ್ಲಿಯಲ್ಲಿ ಕಾವೇರಿ ಕದನ ಜೋರಾಯಿತು. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾದಂತಹ ಚರ್ಚೆಗಳು ಅಲ್ಲಿ ಆದವು. ಕಾವೇರಿ ವಿಚಾರದಲ್ಲಿ ನಿರ್ಣಯ ಮಂಡನೆ ಕೂಡ ತಮಿಳುನಾಡು ಅಸೆಂಬ್ಲಿಯಲ್ಲಿ ಆಯಿತು. ನಿರ್ಣಯ ಮಂಡಿಸಿದವರು ಮುಖ್ಯಮಂತ್ರಿ ವಿಜಯ್, ಜೋಸೆಫ್ ವಿಜಯ್. ಏನ್ ಹೇಳಿದರು? ಕಾವೇರಿ ನಮ್ಮ ಪಾಲಿಗೆ ಜೀವನಾಧಾರ. ಕಾವೇರಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಕೀಯ ಮಾಡಲ್ಲ, ರಾಜಕೀಯ ಇಲ್ಲ ಅಂತ ವಿಜಯ್ ಹೇಳಿದರು. ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಬೇಡವೇ ಬೇಡ, ಈ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದು ಬೇಡ ಅಂತ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರ ಹೇಳಿದ್ದೇನಂತಂದ್ರೆ, ಈ ಮೇಕೆದಾಟುವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ವಪಕ್ಷ ಸಭೆಯ ಅಗತ್ಯ ಇಲ್ಲ, ಮೇಕೆದಾಟು ವಿಚಾರದಲ್ಲಿ ಒಗ್ಗಟ್ಟು ಅಗತ್ಯ ಅಂತ ವಿಜಯ್ ಹೇಳಿದರು. ನಮ್ಮ ನಿಲುವು ಏನು ಅನ್ನೋದನ್ನ ನಾವು ಈಗಾಗಲೇ ಮೋದಿಯವರಿಗೆ ತಿಳಿಸಿದ್ದೇವೆ, ಪತ್ರದ ಮೂಲಕವೂ ಕೂಡ ಹೇಳಿದ್ದೇವೆ. ಈ ಸಂದರ್ಭದಲ್ಲಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವಂತದ್ದು ನಮ್ಮ ಪ್ರಥಮ ಆದ್ಯತೆ ಆಗುತ್ತೆ ಅಂತ ವಿಜಯ್ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ತಮಿಳುನಾಡು ಸಿಎಂ ಹೇಳಿದ್ದೇನು ಅಂತಂದ್ರೆ, ಶತ್ರು ದೇಶಗಳೇ ಮಾತುಕತೆ ನಡೆಸುತ್ತೆ, ಕರ್ನಾಟಕದ ಜೊತೆಗೆ ನಾವು ಮಾತುಕತೆ ನಡೆಸಿದ್ರೆ ತಪ್ಪೇನು? ಯಾಕೆ ನಾವು ಕರ್ನಾಟಕದ ಜೊತೆಗೆ ಮಾತುಕತೆ ನಡೆಸಬಾರದು? ಶತ್ರು ದೇಶಗಳೇ ಬಂದು ದೇಶಗಳ ಜೊತೆಗೆ ಮಾತುಕತೆ ನಡೆಸುತ್ತೆ, ಸಂಧಾನ ಮಾಡ್ಕೊಳ್ಳುತ್ತೆ, ಒಪ್ಪಂದ ಮಾಡ್ಕೊಳ್ಳುತ್ತೆ. ಆ ರೀತಿ ಎಲ್ಲ ಇದ್ದಾಗ ನಮ್ಮದೇ ದೇಶದ ಮತ್ತೊಂದು ರಾಜ್ಯ ಕರ್ನಾಟಕದ ಜೊತೆಗೆ ನಾವು ಮಾತುಕತೆ ಯಾಕೆ ನಡೆಸಬಾರದು? ಮಾತುಕತೆ ನಡೆಸಿದ್ರೆ ತಪ್ಪೇನು ಅಂತ ವಿಜಯ್ ಕೇಳಿದ್ದಾರೆ. ಮುಂದುವರೆದ ಭಾಗವಾಗಿ ಕರ್ನಾಟಕದ ಜೊತೆಗೆ ಈ ವಿಚಾರವಾಗಿ ಮಾತುಕತೆಯನ್ನ ನಡೆಸ್ತೇನೆ ಅಂತ ತಮಿಳುನಾಡು ಸಿಎಂ ವಿಜಯ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕರ್ನಾಟಕದ ಜೊತೆಗೆ ಮಾತಾಡ್ತೇನೆ ಈ ವಿಚಾರವಾಗಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ವಿಚಾರದಲ್ಲಿ ನನಗೆ ಅವಮಾನವಾದರೂ ಕೂಡ ನಾನು ನನ್ನ ರಾಜ್ಯದ ಜನರಿಗಾಗಿ ಎಲ್ಲವನ್ನೂ ಕೂಡ ಸಹಿಸಿಕೊಳ್ತೇನೆ ಅಂತ ವಿಜಯ್ ಹೇಳಿದ್ದಾರೆ. ಇವತ್ತು ಮಾತುಕತೆಗೆ ಬರ್ತಾರಾ? ಬಂದ್ರೆ ಯಾವಾಗ ಬರ್ತಾರೆ? ಕರ್ನಾಟಕ ರಾಜ್ಯದಿಂದ ಯಾವ ರೀತಿಯ ಪ್ರತಿಕ್ರಿಯೆ ಇರುತ್ತೆ ಎಲ್ಲವನ್ನೂ ಕಾದ್ ನೋಡೋಣ. ನೆಕ್ಸ್ಟ್, ಜೂನ್ 30ಕ್ಕೆ ಆರಂಭಗೊಂಡಂತಹ ಎಸ್ಐಆರ್ ಬಹುತೇಕ ಮುಕ್ತಾಯಗೊಂಡಿದೆ. ಸವಾಲುಗಳನ್ನ ಎದುರಿಸಿ ಕಡೆಯವರೆಗೂ ಎಸ್ಐಆರ್ ಫಾರ್ಮ್ 100% ಡಿಜಿಟಲೀಕರಣಗೊಂಡ ಬಗ್ಗೆ ಚುನಾವಣಾ ಆಯೋಗ ಮಾಹಿತಿಯನ್ನ ನೀಡಿದೆ. ಹಾಗಿದ್ರೆ ರಾಜ್ಯದಲ್ಲಿ ನಡೆದಂತಹ ಎಸ್ಐಆರ್ ಪ್ರಕ್ರಿಯೆ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ಚಿತ್ರಣ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಎಸ್ಐಆರ್ ಅವಧಿ ಮತ್ತೆ ವಿಸ್ತರಣೆ. 8ರ ಬದಲು ಆಗಸ್ಟ್ 17ರ ತನಕ ಎಸ್ಐಆರ್. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಗಣತಿ ಹಾಗೂ ಮನೆ ಮನೆ ಪರಿಶೀಲನಾ ಅವಧಿಯನ್ನ ಭಾರತೀಯ ಚುನಾವಣಾ ಆಯೋಗವು 2ನೇ ಬಾರಿಗೆ ವಿಸ್ತರಣೆ ಮಾಡಿದೆ. ನಾಳೆಗೆ ಮುಕ್ತಾಯವಾಗಬೇಕಿದ್ದ ಎಸ್ಐಆರ್ ಇದೀಗ ಆಗಸ್ಟ್ 17ರ ತನಕ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಗೆ ಅವಕಾಶ ಇದೆ ಹಾಗೂ ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ASDDO ಅಂದ್ರೆ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಗೈರು ಹಾಜರಾದವರು, ಸ್ಥಳಾಂತರಗೊಂಡವರು, ಮೃತಪಟ್ಟವರು, ನಕಲಿ ಮತದಾರರು ಮತ್ತು ಇತರೆ ಎಂದರ್ಥ. ಇದರಲ್ಲಿ 1,09,83,901 ಪತ್ತೆಯಾಗಿದ್ದು, ಈ ಪೈಕಿ 66,14,954 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 80% ಆಗಿದೆ. ಆರ್ಮಿ ಏರಿಯಾದಲ್ಲಿ ನೋಡಿದರೆ ಅವರೆಲ್ಲರೂ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಮತ್ತೆ ಅವರೆಲ್ಲ ಹೆಸರು ASDD ನಲ್ಲಿ ಸೇರ್ತದೆ. ನಾವು ಎಲೆಕ್ಷನ್ ಕೆಲವು ಜಾಗದಲ್ಲಿ ಪಾರ್ಟೀಸೇ ಹೇಳ್ತಾ ಇದ್ದಾರೆ, ಇಲ್ಲಿ ವೋಟರ್ಸ್ ASDD ನೇ ಜಾಸ್ತಿ ಇದೆ,
ನೀವು ಕಡಿಮೆ ತೋರಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಸ್ವಲ್ಪ ಜಾಗರೂಕ ಆಗಿರಿ ಅಂತ ಅವರು ಸಹ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಎಲ್ಲಿ ನೀವು ಮನೆಯಲ್ಲಿ ಇಲ್ಲ, ಯು ಆರ್ ಆಬ್ಸೆಂಟ್ ಆರ್ ಶಿಫ್ಟೆಡ್, ಸೊ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಕಮಿಂಗ್ ಇನ್ ದ ರೆಕಾರ್ಡ್ಸ್. ಇನ್ನು ಈ ಮೂಲಕ ಎಸ್ಐಆರ್ ಮತ್ತೆ ವಿಸ್ತರಣೆ ಆಗಿದ್ದು ನಿಗದಿತ ದಿನಾಂಕದೊಳಗೆ ರಾಜ್ಯದಲ್ಲಿ ಎಸ್ಐಆರ್ ಮುಗಿದು ಹೋಗಿದೆ. ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಇದೇ ಎಸ್ಐಆರ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಎಸ್ಐಆರ್ಗೆ ಆಗಸ್ಟ್ 8 ನಾಳೆ ಕೊನೆಯ ದಿನ ಅಲ್ವೇ ಅಲ್ಲ. ಇದನ್ನ ಮತ್ತೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಆಗಸ್ಟ್ 17ರ ತನಕ ಎಸ್ಐಆರ್ ಪ್ರಕ್ರಿಯೆ ಇರುತ್ತೆ. 17ನೇ ತಾರೀಕಿನ ತನಕ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೆ 9 ದಿನ ಎಸ್ಐಆರ್ ಪ್ರಕ್ರಿಯೆ ವಿಸ್ತರಿಸಿರೋದು ಆಯೋಗ. ಆಗಸ್ಟ್ 24ನೇ ತಾರೀಕು ಮೊದಲ ಕರಡು ಪಟ್ಟಿ ಪ್ರಕಟ ಆಗುತ್ತೆ. 24ನೇ ತಾರೀಕಿಂದ 23 ಸೆಪ್ಟೆಂಬರ್ ವರೆಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಕ್ಟೋಬರ್ 27ನೇ ತಾರೀಕು ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಇದಿಷ್ಟು ವಿಚಾರಗಳು. ಇನ್ನ ನೆಕ್ಸ್ಟ್ ರಾಜ್ಯದಲ್ಲಿ 100% ಎಸ್ಐಆರ್ ವಿಚಾರ ಹೆಂಗೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ರಾಜ್ಯದಲ್ಲಿ ಜೂನ್ 30ರಿಂದ ಆರಂಭಗೊಂಡಿದ್ದು ಈ ಎಸ್ಐಆರ್ ಪ್ರಕ್ರಿಯೆ. ಎನ್ಯುಮರೇಷನ್ ಫಾರ್ಮ್ 100% ಡಿಜಿಟಲೀಕರಣ ಆಗಿರೋದು. ಯಾವ ರೀತಿ ಎನ್ಯುಮರೇಷನ್ ಫಾರ್ಮ್ಗಳ ವಿತರಣೆ ಆಯಿತು ಅಂತಂದ್ರೆ ಬರೋಬ್ಬರಿ 5,54,32,314 ಫಾರ್ಮ್ಗಳು. ಇದರಲ್ಲಿ ASDDO ಮತದಾರರು ಪತ್ತೆಯಾಗಿದ್ದು ಎಷ್ಟು ಸಂಖ್ಯೆ ಅಂತಂದ್ರೆ ಬರೋಬ್ಬರಿ 1,983,901. ಏನಿದು ASDDO ಅಂದ್ರೆ ಅಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಅಂಡ್ ಅದರ್ಸ್. ಇದಕ್ಕೆ ASDDO ಅಂತಾರೆ. ಬೆಂಗಳೂರಿನಲ್ಲೇ 48,90,990 ASDDO ಪತ್ತೆಯಾಗಿರೋದು. ಇನ್ನ ಮತದಾರರು ಎಷ್ಟು ಜನ ನಾಪತ್ತೆಯಾಗಿದ್ದಾರೆ ಅಂದ್ರೆ 15,90,165. ಎಷ್ಟು ಜನ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಅಂತಂದ್ರೆ 66,14,954. ಎಷ್ಟು ಮತದಾರರು ಮೃತಪಟ್ಟಿದ್ದಾರೆ ಅಂತಂದ್ರೆ 16,34,326. ಎಷ್ಟು ಜನ ನಕಲಿ ಮತದಾರರು ಪತ್ತೆಯಾಗಿದ್ದಾರೆ ಅಂತಂದ್ರೆ 6,96,326. ಎಷ್ಟು ಹೇಳಿ? ನಕಲಿ ಮತದಾರರು 6,96,326. ಪಾಪ, ಇಷ್ಟೊಂದು ನಕಲಿ ಮತದಾರರು ಪತ್ತೆಯಾಗಿದ್ದಾರೆ ಎಸ್ಐಆರ್ ಪ್ರಕ್ರಿಯೆಯಿಂದ. ಇನ್ನು ನೆಕ್ಸ್ಟ್ ಬಹಳ ಮುಖ್ಯವಾದಂತಹ ವಿಚಾರ ಈಗ ಹೇಳ್ತೀನಿ ನೋಡಿ. ಮತಪಟ್ಟಿಯಲ್ಲಿ ಹೆಸರಿಲ್ಲ ಅಂದ್ರೆ ಮುಂದೆ ಏನ್ ಮಾಡಬೇಕು? ಈಗ ನಿಮ್ದು ASDDO ಲಿಸ್ಟ್ ಅಲ್ಲಿ ಹೆಸರು ಬಂದ್ರೆ ಅಥವಾ ನಿಮ್ದು ಏನ್ ಮಾಡಿದ್ರು ಕೂಡ ಹೆಸರು ಬರಲೇ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು? ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇರದೇ ಇದ್ರೆ ಮುಂದೇನು ಅನ್ನುವಂತಹ ಇಂಪಾರ್ಟೆಂಟ್ ವಿಚಾರವನ್ನ ಈಗ ಹೇಳ್ತೀನಿ ನೋಡಿ. ಹೆಸರನ್ನ ಯಾಕೆ ಕೈ ಬಿಟ್ಟಿದ್ದೀವಿ ಅಂತ ಆಯೋಗದವರು ನೋಟಿಸ್ ಕೊಡ್ತಾರೆ. ಯಾರ ಹೆಸರನ್ನ ಕೈ ಬಿಡಲಾಗಿದೆ ಅದಕ್ಕೆ ರೀಸನ್ ಏನು ಅಂತ ಆಯೋಗ ಒಂದು ನೋಟಿಸ್ ಕೊಡುತ್ತೆ. ಅವರ ಅನುಮಾನಗಳನ್ನ ಪ್ರಶ್ನೆಗಳ ಮೂಲಕ ಆಯೋಗ ಆ ನೋಟಿಸ್ನ ಮೂಲಕ ಕೇಳುತ್ತೆ. ನಿಮಗೆ ಇಂಥ ಕಾರಣಗಳಿಂದ ನಿಮ್ಮ ಹೆಸರು ಬಿಡಲಾಗಿದೆ, ಈ ಕಾರಣಗಳು ಇಂತಿವೆ ಅಂತ ಪಟ್ಟಿ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳುತ್ತಾರೆ. ನಿಮ್ಮ ಉತ್ತರ ಆ ಪ್ರಶ್ನೆಗಳಿಗೆ ನೋಟಿಸ್ನ ಮೂಲಕ ನೀವು ಕೊಡುವಂತ ಉತ್ತರ, ಅದಕ್ಕೆ ಉತ್ತರ ಕೊಡುವಂತದ್ದು ಸಮರ್ಪಕವಾಗಿದ್ರೆ ಅಂತಿಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುತ್ತೆ. ಆಯ್ತು, ಉತ್ತರ ಕೊಟ್ಟ ಮೇಲೂ ಕೂಡ ಅಂತಿಮ ಪಟ್ಟಿಯಲ್ಲೂ ನಿಮ್ಮ ಹೆಸರು ಬರಲಿಲ್ಲ ಅನ್ಕೊಳ್ಳಿ. ಅವಾಗ ಏನ್ ಮಾಡಬೇಕು? ಚಿಂತೆ ಮಾಡಬೇಡಿ, ಆತಂಕ ಬೇಡ. ಪ್ರತಿ ವರ್ಷದ ಜನವರಿಯಲ್ಲಿ ಮತದಾರರ ಪರಿಷ್ಕರಣೆ ಆಗಿಯೇ ಆಗತ್ತೆ. ಈ ಸಂದರ್ಭದಲ್ಲಿ ಫಾರ್ಮ್ ನಂಬರ್ 6, 7, 8, ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 8 ಈ ರೀತಿ ಅರ್ಜಿಯನ್ನ ಕೊಡ್ತಾರೆ. ಆವಾಗ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಇದೆ. ಚುನಾವಣಾ ಆಯೋಗ ಕೇಳುವ ದಾಖಲೆಗಳನ್ನು ಸರಿಯಾಗಿ ನೀಡಿ ಹೆಸರನ್ನ ಸೇರಿಸಿಕೊಳ್ಳಿ. ವೆರಿ ಸಿಂಪಲ್. ಅಲ್ಲಿವರೆಗೂ ಆಗೋದಕ್ಕೆ ಬಿಡಲೇಬೇಡಿ ನೀವು. ಈಗ ಸಮಯ ಮತ್ತೆ ವಿಸ್ತರಣೆ ಆಗಿದೆಯಲ್ಲ, ಈ ಅವಧಿಯಲ್ಲಿ ಎಲ್ಲ ಸರಿ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ನೆಕ್ಸ್ಟ್, ಈಗ ವೀಕ್ಷಕರೇ ನಮ್ಮ ಅಭಿಯಾನದ ವರದಿಗೆ ಬರೋಣ. ರಾಜ್ಯದಲ್ಲಿ ಭೀಕರ ಬರಗಾಲದ ಆತಂಕ ಶುರುವಾಗಿದೆ. ಆದ್ರೆ ಸ್ಥಳೀಯ ಆಡಳಿತ, ಸರ್ಕಾರ ಎಚ್ಚೆತ್ಕೊಂಡ್ರೆ ಜನರ ದಾಹ ತೀರಿಸಬಹುದು. ಪರಿಹಾರ ಬೇರೆಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ಇವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಸಾಕು, ಆತಂಕ ದೂರ ಮಾಡಬಹುದು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಈ ಕುರಿತು ಒಂದು ರಿಪೋರ್ಟ್ ನೋಡ್ಕೊಂಡ್ ಬನ್ನಿ, ಆಮೇಲೆ ಇದೇ ವಿಚಾರವಾಗಿ ನೀವು ಮಾತಾಡೋಣ. ರಾಜ್ಯದ ಬಹುತೇಕ ನದಿ ಕೆರೆಗಳು ಮಲಿನ.
ಕುಡಿಯಲು ಯೋಗ್ಯವಾಗಿಲ್ಲ ನದಿಗಳ ನೀರು. ನದಿ ಕೆರೆಗಳಿಗೂ ನೀಡಬೇಕಾ ಪೊಲೀಸ್ ಭದ್ರತೆ? ರಾಜ್ಯದಲ್ಲಿ ಬರದ ಕಾರ್ಮೋಡ ಆವರಿಸಿದೆ. ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಮಧ್ಯೆ ಕರ್ನಾಟಕದ ಜೀವನದಿಗಳು, ಉಪನದಿಗಳು ಮತ್ತು ಕೆರೆಗಳು ಮಲಿನವಾಗಿರುವ ಕುರಿತು ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೀಡಿದೆ. ರಾಜ್ಯದಲ್ಲಿ ಹರಿತಾ ಇರುವಂತಹ ಬಹುತೇಕ ಎಲ್ಲಾ ನದಿಗಳು ಕಲುಷಿತಗೊಂಡಿರುವ ಆಘಾತಕಾರಿ ವರದಿ ಹೊರಬಂದಿದೆ. ರಾಜ್ಯದ ನದಿಗಳ ಪರಿಸ್ಥಿತಿ ಕುಡಿಯುವುದಕ್ಕಷ್ಟೇ ಅಲ್ಲದೆ ಈ ನದಿಗಳಲ್ಲಿ ಸ್ನಾನ ಮಾಡಿದ್ರೂ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಳವಾಗಿದೆ. ಸಾಮಾನ್ಯವಾಗಿ ಕುಡಿಯುವ ನೀರು ಎ ಗ್ರೇಡ್ನಲ್ಲಿ ಇರಬೇಕು, ಆದರೆ ಬಹುತೇಕ ನದಿಗಳ ನೀರು ಸಿ ಮತ್ತು ಡಿ ಗ್ರೇಡ್ ಹಂತಕ್ಕೆ ತಲುಪಿದೆ. ಡಿ ಗ್ರೇಡ್ ಹಂತಕ್ಕೆ ತಲುಪಿ ಸಂಪೂರ್ಣವಾಗಿ ಮಲಿನಗೊಂಡಿದ್ದು ಜಲಚರಗಳು ವಾಸಿಸಲು ಮತ್ತು ಕಾರ್ಖಾನೆಗಳ ಯಂತ್ರಗಳ ಸ್ವಚ್ಛತೆಗೆ ಮಾತ್ರ ಸೂಕ್ತ ಎಂಬ ಪರಿಸ್ಥಿತಿಯಲ್ಲಿದೆ. ಹೀಗೆ ಮುಂದುವರೆದರೆ ಎಲ್ಲಾ ನದಿಗಳು ಹಾಗೂ ಕೆರೆಗಳು ಡಿ ಗ್ರೇಡ್ ಹಂತಕ್ಕೆ ಹೋಗುವ ಆತಂಕ ಶುರುವಾಗಿದೆ. ಇನ್ನು ಯಾವ ಗ್ರೇಡ್ ನೀರು ಯಾವ ಬಳಕೆಗೆ ಯೋಗ್ಯ ಅಂತ ನೋಡೋದಾದ್ರೆ ಗುಣಮಟ್ಟವೇ ಮಾನದಂಡ. ಕ್ಲಾಸ್ ಎ ಗ್ರೇಡ್ ಕುಡಿಯುವ ನೀರು ಸಂಸ್ಕರಣೆ ಬಳಿಕ ಕುಡಿಯಬಹುದಾಗಿದೆ. ಕ್ಲಾಸ್ ಬಿ ನೀರು ಹೊರಾಂಗಣ ಸ್ನಾನಕ್ಕೆ ಯೋಗ್ಯವಾಗಿದೆ. ಕ್ಲಾಸ್ ಸಿ ಶುದ್ಧೀಕರಣದ ನಂತರ ಕುಡಿಯುವಂತದ್ದು. ಕ್ಲಾಸ್ ಡಿ ಜಲಚರ ಪ್ರಾಣಿಗಳು ವಾಸಿಸಲು ಉಪಯುಕ್ತವಾಗಿದೆ. ಕ್ಲಾಸ್ ಸಿ ಕೃಷಿ ಕಾರ್ಖಾನೆ ಯಂತ್ರಗಳ ತೊಳೆಯಲು ಸೂಕ್ತವಾಗಿದೆ. ನಾವೇ ಆ ವರದಿಗೆ ಕಾರಣ ಆದದ್ದು. ಆ ಸ್ಯಾಂಪಲ್ ಟೆಸ್ಟ್ ಅಲ್ಲಿ ಬಂದಂತ ವಾಟರ್ ಗ್ರೇಡ್ ಏನಿತ್ತು ಅದು ಇವತ್ತು ಸಮರ್ಪಕವಾದಲ್ಲ. ಪ್ರಾಣಿ ಪಕ್ಷಿಗಳಿಗೆ ಮತ್ತು ಜನರಿಗೆ ಇದರಿಂದ ಅಪಾಯನೂ ಆಗುತ್ತೆ. ಅಂತರ್ಜಲಕ್ಕೂ ಕೆಲವೊಂದು ಜಾಗದಲ್ಲಿ ತೊಂದರೆ ಆಗ್ತಾ ಇದೆ. ಹಾಗಾಗಿ ಹಲವಾರು ಉದ್ದಿಮೆ ಮತ್ತು ಯಾವುದು ಈ ಒಂದು ಸಿವೇಜ್ ವಿಚಾರದಲ್ಲಿ ವಿತೌಟ್ ಟ್ರೀಟ್ಮೆಂಟ್ ಎಲ್ಲಿ ಅದು ನದಿ ಮೂಲನೋ ಕೊಳನೋ ಕೆರೆನೋ ಸೇರ್ತಾ ಇದೆ, ಅವುಗಳಿಗೆ ತಲುಪೋದಕ್ಕೂ ಮೊದಲೇ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನ ಹಾಕಿ ಒಂದು ನಿರ್ದಿಷ್ಟವಾಗಿ ಅವನ್ನ ಟ್ರೀಟ್ ಮಾಡಬೇಕು ಅನ್ನುವಂತ ಸೂಚನೆ ಕೊಟ್ಟಿದ್ದೀವಿ. ಕೆರೆಗಳ ಮತ್ತು ನದಿಗಳು ಹಾಗೂ ಉಪನದಿಗಳ ಪರಿಸ್ಥಿತಿ ಹದಗೆಟ್ಟಿದೆ. ಬೆಂಗಳೂರಲ್ಲಿರುವಂತಹ ಕೆರೆಗಳು ಕೂಡ ಅಪಾಯದ ಮಟ್ಟವನ್ನು ತಲುಪಿವೆ. ಬಹುತೇಕ ಕೆರೆಗಳು ಡಿ ಗ್ರೇಡ್ನಲ್ಲಿವೆ. ಬೆಂಗಳೂರಲ್ಲಿರುವಂತಹ 123 ಕೆರೆಗಳು ಅಪಾಯದ ಸ್ಥಿತಿಯಲ್ಲಿದೆ. ಬಹುತೇಕ ಎಲ್ಲ ಕೆರೆಗಳು ಡಿ ಗ್ರೇಡ್ಗೆ ತಲುಪಿಯಾಗಿದೆ. ಈಗಾಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಬೆಂಗಳೂರಲ್ಲಿರುವಂತಹ ಕೆರೆಗಳು ಮತ್ತಷ್ಟು ಹದಗೆಡುವ ಸಾಧ್ಯತೆ ಇದೆ. ಕೆರೆಗಳ ರಕ್ಷಣೆ ಮಾಡದೆ ಹೋದಲ್ಲಿ ಮತ್ತಷ್ಟು ಸಮಸ್ಯೆ ಎದುರಾಗುವ ಆತಂಕವನ್ನು ತಜ್ಞರು ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಆದಷ್ಟು ಕೆರೆ ಹಾಗೂ ನದಿಗಳಿಗೆ ಜನ ಪ್ರವೇಶ ಮಾಡದಂತೆ ಎಚ್ಚರಿಕೆ ವಹಿಸುವುದರ ಜೊತೆಗೆ ಕೆಲ ಪ್ರಮುಖ ನದಿಗಳಿಗೆ ಪೊಲೀಸ್ ಭದ್ರತೆ ನೀಡುವಂತೆ ಸಲಹೆ ನೀಡಿದ್ದಾರೆ. ಅವಾಗ ಏನ್ ಮಾಡ್ಬೇಕು? ಈ ವರ್ಷದ ಅದೇ ವಿಜಯ ಇಲ್ಲ, ಅಲ್ಲಿ ಸೆಕ್ಯೂರಿಟಿ ಹಾಕಬೇಕು. 4 ರಿಸರ್ವಾಯರ್ ಸೆಕ್ಯೂರಿಟಿ ಹಾಕಿ ಅಲ್ಲಿ ಹೋಗಿ ದನ ಬಿಟ್ಟು ದನ ಮಾಡ್ಕೊಳ್ಳೋಕೆ ಅಥವಾ ಇವರು ಟಾಯ್ಲೆಟ್ ಹೋಗಿ ಅಲ್ಲಿ ತೊಳ್ಕೊಳ್ಳೋದು, ಇಂಥ ವ್ಯವಸ್ಥೆ, ಬಟ್ಟೆ ಒಗೆಯೋದು, ಸ್ನಾನ ಮಾಡೋದು, ಇಂಥವು ಯಾವುದು ಅದನ್ನ ಮಾಡಲಿಕ್ಕೆ ಬಿಡ್ಕೊಡ್ರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಕೆರೆ ಹಾಗೂ ನದಿಗಳ ಸಂರಕ್ಷಣೆಗೆ ಮುಂದಾಗಬೇಕಿದೆ. ಇಲ್ಲದಿದ್ದರೆ ಕೆರೆ ನದಿಗಳು ಯಾವುದೇ ಉಪಯೋಗಕ್ಕೆ ಬಾರದಂತೆ ಆಗುವುದಂತೂ ಸುಳ್ಳಲ್ಲ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ರಾಜ್ಯದಲ್ಲಿರುವ ಬಹುತೇಕ ಕೆರೆ ನದಿಗಳು ಕಲುಷಿತ ಆಗಿದೆ. ಬರಗಾಲದ ಸಮಯದಲ್ಲಿ ಜನರ ದಾಹ ನೀಗಿಸಬೇಕಾಗಿದ್ದ ಕೆರೆಗಳು ಗಬ್ಬೆದ್ದು ಹೋಗಿದೆ. ಸರ್ಕಾರ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿತ್ತು? ಜನರ ಕರ್ತವ್ಯ ಏನು? ಸರ್ಕಾರ ಏನ್ ಮಾಡಬೇಕು ಅಂತ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸ್ಕ್ರೀನ್ ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ. ಜನರ ಕರ್ತವ್ಯ ಏನು? ಸರ್ಕಾರ ಏನ್ ಮಾಡಬೇಕಿತ್ತು ಈ ಕೆರೆ ನದಿಗಳ ವಿಚಾರವಾಗಿ? ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಶುರು ಮಾಡಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಕಲಬುರಗಿಯಿಂದ ಮಹಾಂತ್ ಗೌಡರು. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಅಭಿಪ್ರಾಯ ಏನು? ಸರ್ಕಾರ ಏನ್ ಮಾಡಬೇಕಾಗಿತ್ತು ಇಂಥ ಸಂದರ್ಭದಲ್ಲಿ? ಸರ್, ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಸರ್ಕಾರ ಮೊದಲು ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಬೇಕು ಸರ್. ಅತಿಯಾದ ಪ್ಲಾಸ್ಟಿಕ್ ಇದರಿಂದ ಕೆರೆಗಳು ಎಲ್ಲ ಫ್ಯಾಕ್ಟ್ರಿಗಳಿಂದ ನೀರ್ ಬಿಡೋದು ಬಂದ್ ಮಾಡ್ಬೇಕ್ರಿ. ದನ ಕರುಗಳು ವಿಷಪೂರಿತ ನೀರ್ ಕುಡಿದು ಹಾನಿಗೊಳಗಾಗತ್ತವ, ಅವಕ್ಕ ಬರ್ಲಾದ ಕಾಯಿಲೆ ಬರ್ಲಾಕತ್ತಾವ್ರಿ. ಹಿಂಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಜನ ನಿಗೂಢ ಜಾಗ ಇರ್ತಾವ ಅಂತಲ್ಲೆಲ್ಲ ಬಂದೋಬಸ್ತ್ ಮಾಡಿ ಕ್ರಮ ಕೈಗೊಳ್ಬೇಕ್ರಿ. ಮುಖ್ಯವಾಗಿ ಅದು ಸರ್ಕಾರ ಮಾಡಬೇಕು, ಜನರ ಬಲ್ಲಿನೂ ಅದು ಅರಿವು ಬರ್ಬೇಕ್ರಿ. ಅದೇ ಮುಖ್ಯವಾಗಿರಿ. ಇಂತ ಥ್ಯಾಂಕ್ ಯು ಮಾಂತೇಗೌಡ್ರೆ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ.
ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ ಶಿರಾದಿಂದ. ಶ್ರೀರಾಮ್ ನಮಸ್ಕಾರ. ನಮಸ್ತೆ ಸರ್, ಶ್ರೀರಾಮ್ ಶಿರಾದಿಂದ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಟೌನ್ ಒಳಗೆ ಇರ್ತಾವಲ್ಲ ಸರ್, ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಚರಂಡಿಗಳು ಇರ್ತಾವಲ್ಲ, ಆ ಚರಂಡಿ ನೀರೊಳಗಾಗಿ ಹೋಗ್ತಾ ಇರ್ತದೆ ಸರ್ ಕೆರೆಗೆನ. ಆ ಚರಂಡಿ ನೀರು ಕೆರೆಗೆ ಹೋಗುತ್ತೆ. ಹೌದು. ಆ ಚರಂಡಿ ಒಳಗೆ ಏನ್ ಬಿದ್ದಿರ್ತೈತೆ, ಕಸ ಕಡ್ಡಿ ಬಟ್ಟೆ ಬರೆ ಏನೇನ್ ಇರುತ್ತೋ ಅದೆಲ್ಲಾನು ಹೋಗಿರುತ್ತೆ, ಅದು ಕೆರೆಗೆ ಹೋಗುತ್ತೆ, ಇಲ್ಲ ಹಳ್ಳಿಗಳ ಮೂಲಕ ಹೋಗ್ತಾ ಇರ್ತೈತೆ. ಇದನ್ನ ಮೊದಲು ತಪ್ಪಿಸ್ಬೇಕು, ನಗರಸಭೆ ಇದಕ್ಕೆ ಎಚ್ಚರಿಕಬೇಕು. ಒಂದು. ಎರಡನೇದು ಇನ್ನೊಂದ್ ಏನಾಯ್ತು ಅಂದ್ರೆ ಫ್ಯಾಕ್ಟರಿಗಳಲ್ಲಿ ಮಲಿನವಾದ ನೀರು ಬಿಡ್ತಾರೆ ಸರ್, ಅದನ್ನ ನದಿಗಳಿಗೆ ಸೇರಿಸ್ದಂಗೆ, ನದಿಗಳಿಗೆ ಹಳ್ಳಿಗಳಿಗೆ ಸೇರಿಸ್ದಂಗೆ ಬೇರೆ ಕಡೆ ಬಿಡಂಗ್ ಮಾಡ್ಬೇಕು. ಅವನ್ನ ಒಂದು ಗುಂಡಿ ಗಿಂಡಿ ಜೋರಾಗಿ ತೆಗೆದು ಆ ಗುಂಡಿ ಬೇರೆ ತಗೊಂಡು ನೀರು ಹೋಗ್ಬೇಕು, ಅದನ್ನು ನೀರುಗಳಿಗೆ ಬಿಟ್ಬಿಡ್ತಾರೆ. ಅದೇನಾಗುತ್ತೆ, ಅವಾಗ ಇದು ಮಲಿನ್ಯ ಆಗ್ಬಿಡುತ್ತೆ. ಇನ್ನೊಂದು ಹೂಳೆತ್ತಿಸ್ಬೇಕು, ಕೆರೆಗಳಲ್ಲಿ ಹೂಳೆತ್ತೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಕಸ ಕಡ್ಡಿ ಒಂದ್ ಸ್ವಲ್ಪ ಆಚೆ ಕಡೆ ಹೊರಗಡೆ ಹೋಗ್ಬಿಡುತ್ತೆ. ಆ ಹೂಳೆತ್ತಕ್ಕೆ ಪರ್ಮಿಷನ್ ಕೊಡ್ಬೇಕು ರೈತರಿಗೆ, ಅವ್ರು ಪಾಠಗಳು ಹೊರ್ಕೊಂಡ್ಬಿಡ್ತಾರೆ, ಮಣ್ಣು ನೀರು ಹೆಚ್ಚಿನದಾಗಿ ಶೇಖರಣೆ ಆಗುತ್ತೆ. ಅವಾಗ ನೀರಿನ ಹೆಚ್ಚಿನದಾಗಿ ನಿಂತ್ಕೊಳ್ಳುತ್ತೆ ಸರ್. ಫೈನ್, ಥ್ಯಾಂಕ್ ಯು ಶ್ರೀರಾಮ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ ಮಂಜುನಾಥ್ ಅಂತ ಹೇಳಿ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ಸರ್. ಎಸ್ ಸರ್, ತಮಗೇನನ್ಸುತ್ತೆ, ಸರ್ಕಾರ ಏನ್ ಮಾಡ್ಬೇಕು ಇಂಥ ಸಂದರ್ಭದಲ್ಲಿ, ಜನರ ಕರ್ತವ್ಯ ಏನು? ಸರ್, ಚಿತ್ರದುರ್ಗದಿಂದ ಮಾತಾಡ್ತಿರೋದು. ಸರ್, ಏನಾಗಿದೆ ಅಂದ್ರೆ ಕೆರೆಯಲ್ಲಿ ಕಲುಷಿತವಾಗೋದು ಒಂದ್ ರೀತಿ ಆದ್ರೆ ಹೂಳು ತುಂಬಿದೆ ಸರ್, ಬಹಳಷ್ಟು ಕೆರೆಗಳಲ್ಲಿ ಹೂಳು ತುಂಬಿ ಸ್ಟೋರೇಜ್ ಪ್ರಮಾಣ ಇದೆಯಲ್ಲ ಸರ್, ಅದು ಕ್ಷೀಣಿಸ್ತಾ ಇದೆ ಸರ್. ಹೌದು. ಫಸ್ಟ್ ಮೊದಲು ಹೊತ್ತು ಕೊಡ್ಬೇಕಾಗಿರೋದು ಏನು ಹೂಳು ತುಂಬಿದೆಯಲ್ಲ ಅದನ್ನ ಕ್ಲೀನ್ ಮಾಡಿಸ್ಬೇಕಾಗಿರುತ್ತೆ ಸರ್ಕಾರ. ತದನಂತರ ಕಲುಷಿತಗೊಳ್ಳೋದನ್ನ ಕ್ಲೀನ್ ಮಾಡಿಸ್ಬೇಕು. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ ಕರೆ ಮಾಡಿದಕ್ಕೆ. ಲಲಿತಾ ಅಂತ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನನ್ಸುತ್ತೆ ಮೇಡಮ್ ನಿಮ್ಗೆ, ಸರ್ಕಾರ ಏನ್ ಮಾಡ್ಬೇಕು? ನನಗೆ ರಾಜ್ಯದಲ್ಲಿರೋ ಕೆರೆಗಳನ್ನೆಲ್ಲ ಕ್ಲೀನ್ ಮಾಡಿಸಿ ಅದ್ರೊಳಗೆ ಏನೇನ್ ಕೊಳಕಿದೆ ಅದನ್ನೆಲ್ಲ ತೆಗೆಸ್ಬಿಟ್ಟು ನದಿಯಿಂದ ನೀರುಗಳು ಎಲ್ಲ ಕೆರೆಗಳಿಗೆ ಬಿಡಿಸ್ಬಿಟ್ಟು ಆವಾಗ ಜನಗಳಿಗೆ ಬೆಳೆ ಬೆಳ್ಕೊಳಕ್ ಮಾಡೋ ಅನುಕೂಲ ಮಾಡ್ಕೊಡ್ಬೇಕು. ಇದು ಸರ್ಕಾರನೇ ಮಾಡ್ಬೇಕು, ಇದು ಯಾರು ಮಾಡಕ್ಕಾಗಲ್ಲ ಸರ್. ನನ್ಗೆ ಹಂಗನ್ಸ್ತಾ ಇದೆ, ಕೆರೆ ಕ್ಲೀನ್ ಮಾಡಿಸ್ಬೇಕು ಫಸ್ಟ್. ಫೈನ್, ಥ್ಯಾಂಕ್ ಯು ಲಲಿತಾ ಮೇಡಮ್ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಚೇತನ್ ಅಂತ ಹರಿಹರದಿಂದ ಕರೆ ಮಾಡಿದ್ದಾರೆ. ಚೇತನ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ, ರಾಜ್ಯದಲ್ಲಿ ಕೆರೆ ನದಿಗಳು ಅಧ್ವಾನ ಆಗಿದೆ, ಸರ್ಕಾರ ಮಾಡಬೇಕಾಗಿರೋದೇನು ಈ ಟೈಮ್ ಅಲ್ಲಿ? ಸರ್, ನಾವು ಮೂಲತಃ ಹರಿಹರ ತಾಲೂಕು ರಾಜನಹಳ್ಳಿ ಅಂತ ನಮ್ ಗ್ರಾಮ. ನಾವು ತುಂಗಭದ್ರಾ ನದಿ ದಡದಲ್ಲೇ ಇರತಕ್ಕಂಥದ್ದು. ಬಹುತೇಕ ನದಿಯಲ್ಲಿ ನಮ್ಮ ಹರಿಹರ ನಗರದಲ್ಲೂ ನೋಡಬಹುದು, ಚರಂಡಿ ನೀರಾಗಿರ್ಬೋದು, ನಮ್ಮ ಹಳ್ಳಿಗಳಲ್ಲೆಲ್ಲ ಚರಂಡಿ ನೀರು ಯಾವುದೇ ರೀತಿ ಒಂದು ಪೊಲ್ಯೂಷನ್ ಅದನ್ನ ಫಿಲ್ಟರ್ ಮಾಡಂಗಿಲ್ಲ, ಸೀದಾ ನದಿಗೆ ಬಿಡ್ತಾ ಇದಾರೆ. ಅದು ಸರ್ಕಾರ ಎಲ್ಲೆಲ್ಲೋ ಹಣವನ್ನು ಖರ್ಚು ಮಾಡೋ ಬದ್ಲಿ ಪ್ರತಿ ಹಳ್ಳಿಗಳಲ್ಲಿ ನೀರನ್ನ ಶುದ್ಧೀಕರಣ ಮಾಡಿ ಅದನ್ನ ನದಿಗಳಿಗೆ ಬಿಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ರೆ ನಾವು ಜಲಮೂಲಗಳನ್ನು ಉಳಿಸಬಹುದು. ಇಲ್ಲಾಂದ್ರೆ ಜಲಮೂಲಗಳು ಯಾವ್ದು ಉಳಿಯಲ್ಲ ಸರ್ ಸ್ವಚ್ಛವಾಗಿ. ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಜವರಾಜ್ ಅಂತ, HD ಕೋಟೆ. ಎಸ್ ಸರ್, ಮಾತಾಡಿ ಸರ್, ಅಭಿಪ್ರಾಯ ತಿಳಿಸಿ. ಸರ್, ನಮ್ಮ ಅಭಿಪ್ರಾಯ ಏನಂದ್ರೆ ಇವಾಗ ಕೆರೆಗಳಿಗೆ ಏನು ಕೊಳಚೆ ನೀರು ಹೋಗ್ತಾ ಇದೆ ಅದನ್ನ ಕೊಳಚೆ ನೀರು ಹೋಗಕ್ಕಿಂತ ಮುಂಚೆಗೆ ಟ್ರೀಟ್ಮೆಂಟ್ ಮಾಡಿ ಬಿಟ್ಟು ಸ್ಟೋರೇಜ್ ಮಾಡ್ಬೇಕು ಸರ್. ಇದರಿಂದ ಏನಾಗುತ್ತೆ ಅಂದ್ರೆ ಕಾಯಿಲೆ ಹರಡೋದು ಅಥವಾ ಜನಗಳಿಗೆ ತೊಂದರೆ ಆಗೋದು ತಡೆಗಟ್ಟಬಹುದು ಸರ್. ಇದು ನಮ್ಮ ಅಭಿಪ್ರಾಯ. ದಯವಿಟ್ಟು ಇದನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಎಸ್ಪೆಷಲಿ ಬೆಂಗಳೂರಲ್ಲಿ ತುಂಬಾ ಕಡೆ ಕೆರೆ ಪಕ್ಕದಲ್ಲಿ ಮನೆಗಳು ಕಟ್ಕೊಂಡು ಇರಕ್ಕಾಗಲ್ಲ, ಸ್ಮೆಲ್ ಬರ್ತಾ ಇದೆ. ಹಂಗಾಗಿ ದಯವಿಟ್ಟು ಸರ್ಕಾರಕ್ಕೆ ಇದನ್ನ ತಲುಪಿಸ್ಬೇಕು ಸರ್. ಈ ಅಭಿಯಾನದ ಉದ್ದೇಶವೇ ಅದಾಗಿದೆ ಸರ್. ಥ್ಯಾಂಕ್ ಯು ಜವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಕದ್ರಪ್ಪ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ತಮಗೇನ? ನಾನು ಬೆಂಗಳೂರಿನ ಕೆಂಗೇರಿ ಉಪನಗರದಲ್ಲಿರೋದು. ಬೆಂಗಳೂರಿನಲ್ಲಿ ಕೆಂಪೇಗೌಡರು ಕಟ್ಟಿರೋ ಕೆರೆಗಳನ್ನೆಲ್ಲ ನಮ್ ಬೆಂಗಳೂರಿನಲ್ಲಿ ಅಧ್ವಾನ ಮಾಡಿದರೆ, ಎಲ್ಲ ಮುಚ್ಚಾಕಿದ್ರೆ ಬಹುತೇಕ. ಓಕೆ. ಇರೋ ಕೆರೆಗಳನ್ನು ರಕ್ಷಣೆ ಮಾಡಕ್ ಆಗ್ತಾ ಇಲ್ಲ. ನಮ್ ಬೆಂಗಳೂರಿನ ಸರ್ಕಾರ ಆಗ್ಲಿ, BBMP GB ಆಗಿದೆ, ರಕ್ಷಣೆ ಮಾಡ್ತಾ ಇಲ್ಲ. ನೂರಾರು ಕೋಟಿ ಖರ್ಚು ಮಾಡಿ ಸ್ಯಾನಿಟರಿ ನೀರು ಕೆರೆಗೆ ಹೋಗ್ತಾ ಇದೆ. ಅಧಿಕಾರಿಗಳ ನಿಷ್ಕ್ರಿಯತೆನೇ ಇದು ಕಾರಣ ಎದ್ದು ಕಾಣಿಸ್ತಾ ಇದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಪಬ್ಲಿಕ್ ತಪ್ಪಿದೆ ಅದರಲ್ಲಿ, ಯಾರು ಕೇಳಲ್ಲ. ಏನು ಹೋರಾಟ ಮಾಡಿದ್ರು ಎಮ್ಮೆ ಚರ್ಮ, ಅಧಿಕಾರಿಗಳಿಗೆಲ್ಲ ಎಮ್ಮೆ ಚರ್ಮದವ್ರು ಇರೋದು. ಯಾರ ಮಾತು ಕೇಳ್ತಾ ಇಲ್ಲ. ದಯಮಾಡಿ ಸರ್ಕಾರ ಆಗ್ಲಿ, GB ಆಗ್ಲಿ ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ಕೆರೆಗಳನ್ನ ರಕ್ಷಣೆ ಮಾಡಬೇಕು. ನಮ್ ಬೆಂಗಳೂರಿನಲ್ಲಿ ಅಂತರ್ಜಲ, ಈ ಕಾವೇರಿ ನೀರನ್ನೇ ನಂಬ್ಕೊಂಡಿರಕ್ಕಾಗಲ್ಲ, ಇದನ್ನು ಅಂತರ್ಜಲ ನಾವು ಬರೋಂಗ ಮಾಡ್ಬೇಕಲ್ವ ಸರ್. ಓಕೆ, ಫೈನ್, ಥ್ಯಾಂಕ್ ಯು ಕದ್ರಪ್ಪ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ರಾಜು ಅಂತ. ನಮಸ್ಕಾರ ರಾಜು ಅವರೇ.
ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇವೆ. ರಾಜ್ಯದ ಕೆರೆ ನದಿಗಳು ಅಧ್ವಾನ ಆಗಿದೆ. ಸರ್ಕಾರ ಇಂಥ ಸಂದರ್ಭದಲ್ಲಿ ಮಾಡಬೇಕಾಗಿರೋದೇನು, ಜನರ ಕರ್ತವ್ಯ ಕೂಡ ಇದೆ. ಜನರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರೇ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸುವಾಗ ಜನ ಎಚ್ಚೆತ್ಕೋಬೇಕು, ತಮ್ಮ ಕರ್ತವ್ಯ ಏನು ಅನ್ನೋದನ್ನ ಅರಿತುಕೋಬೇಕು ಅನ್ನೋದರ ಜೊತೆಗೆ ಕೆರೆಗಳನ್ನ ಹೂಳೆತ್ತೋದಕ್ಕೆ, ನದಿಗಳ ಸಂರಕ್ಷಣೆಗೆ ಸರ್ಕಾರ ಪಣ ತೊಡಬೇಕು. ಅಂದಾಗ ಇಂಥ ಎಲ್ಲ ಕೆಲಸಗಳಾಗುತ್ತೆ ಅನ್ನೋ ಅಭಿಪ್ರಾಯವನ್ನ ಹಂಚ್ಕೋತಾ ಇದ್ದಾರೆ. ಅಭಿಯಾನದ ಮೂಲಕ ನಮ್ಮ ಕೆಲಸವನ್ನ ನಾವು ಮಾಡಿದ್ದೀವಿ. ಈಗ ಸರ್ಕಾರ ಈ ಕೆರೆಗಳ ಸಂರಕ್ಷಣೆಗೆ, ನದಿಗಳಲ್ಲಿರುವಂತಹ ಅಧ್ವಾನವನ್ನ ದೂರ ಮಾಡೋದಕ್ಕೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.